ಮಾಡ್ತಾರೆ. ಇತ್ತಿತ್ತಲಾಗಿ ಕರ್ನಾಟಕದಲ್ಲಿನೂ ಈಗ ಸೋಷಿಯಲ್ ಮೀಡಿಯಾ ಮತ್ತು ಇದ್ರ ಮುಖಾಂತರ ಇರೋದ್ರಿಂದ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತೆಲ್ಲ ಕಡೆಗೆ ನಡೆದಿರ್ತವೆ. ಇದು ಬಹಳ ಪವಿತ್ರವಾದ ದಿನ. ಈ ಕಾರ್ಯಕ್ರಮದಲ್ಲಿ ಎಲ್ಲಿವರೆಗೆ ಅಂದ್ರೆ ಬಹುಶಃ ಕರೆಕ್ಟ್ ಆಯ್ತದ ಗುರುಗಳ ಹಾಡು ನಿನ್ನೆ 6:18 ಬಂದು ಇವತ್ತು 7:05 ತನಕ ನಿಂತು ಆ ಹಾಡು ಆಡುವಾಗ ಕರೆಕ್ಟ್ ಅಲ್ಲಿಗೆ ಆಗಿತ್ತದ. ಪೌರ್ಣಿಮೆ ಕರೆಕ್ಟ್ ಐತದ. ಸಮಯ ನೋಡ್ಕೋತಿದ್ದೀರ ಗಡಿಯಾರ ಇರಲಿ. ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಈ ನಾಡಿನಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತೆ ಗುರುವಿಗೆ ಬ್ರಹ್ಮನಾಗಲಿಕ್ಕೆ ಬರ್ತದ, ಗುರುವಿಗೆ ವಿಷ್ಣು ಆಗಲಿಕ್ಕೆ ಬರ್ತದ, ಗುರುವಿಗೆ ಮಹೇಶ್ವರನಾಗಲಿಕ್ಕೆ ಬರ್ತದ. ಆದರೆ ಯಾವ ದೇವರಿಗೂ ಗುರು ಆಗಲಿಕ್ಕೆ ಬರೋದಿಲ್ಲ, ಬ್ರಹ್ಮನಿಗೂ ಗುರು ಆಗಲಿಕ್ಕೆ ಬರೋದಿಲ್ಲ, ವಿಷ್ಣುಗೂ ಗುರು ಆಗಲಿಕ್ಕೆ ಬರೋದಿಲ್ಲ, ಮಹೇಶ್ವರನಿಗೂ ಗುರು ಆಗಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಹೇಳಿದ್ರೆ ಸಾಕಷ್ಟಲ್ಲ. ಗುರು ಅಂದ್ರೆ ಗೋಧಿದ್ದಂಗ. ಗೋಧಿ ಒಳಗೆ ನಾವು ಹೋಳಿಗೆನ ಮಾಡ್ಬೋದು, ಚಪಾತಿನ ಮಾಡ್ಬೋದು, ಶಾವಿಗೆನ ಮಾಡ್ಬೋದು, ಇನ್ನು ಶಾಣ್ಯರು ಏನೆಲ್ಲ ಮಾಡ್ಬೋದು, 33 ಕೋಟಿ ದೇವತೆಗಳನ್ನು ಮಾಡ್ಬೋದು. ಆದ್ರೆ 1000 ಹೋಳಿಗೆ ತೊಗೊಂಡು ಒಂದು ಗೋಧಿ ಕಾಳು ಮಾಡಿ ತೋರಿಸ್ತೀರಿ ಯಾರು ಜಗತ್ತಿನಾಗ? ಸಾಧ್ಯ ಇಲ್ಲ. ಹೌದು, 1000 ಚಪಾತಿ ತೊಗೊಂಡು ಒಂದು ಗೋಧಿ ಕಾಳು ಮಾಡಕ್ಕೆ ಸಾಧ್ಯತೆನಾ? ಸಾಧ್ಯ ಇಲ್ಲ. 1 ಕ್ವಿಂಟಲ್ ಶಾವಿಗೆ ತಗೊಂಡು ಒಂದು ಗೋಧಿ ಕಾಳು ಮಾಡಲಿಕ್ಕೆ ಸಾಧ್ಯತೆನಾ? ಸಾಧ್ಯ ಇಲ್ಲ. ಆಗ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಪರಮೇಶ್ವರ ಪಾರ್ವತಿ ದೇವಿ ಹೇಳಿರುವಂತೆ ಇವತ್ತು ಗುರು ಪೌರ್ಣಿಮೆ ಅಂದ್ರೆ ಏನು ಅನ್ನೋದನ್ನ ನಮ್ಮ ಪತ್ತಾರ್ ಶ್ರೀಕಾಂತ್ ಅವ್ರ ಪೀಠಿಕೆಯಲ್ಲಿ ಬಹಳ ಸುಂದರವಾಗಿ ಹೇಳಿದರು. ಆದ್ರೆ ಇವತ್ತು ನಾಡಿನಲ್ಲಿ ವ್ಯಾಸ ಮಹರ್ಷಿಗಳು ಹುಟ್ಟಿ ಯಾವ ವೇದಗಳನ್ನು ವಿಂಗಡಣೆ ಮಾಡಿದ್ರು ಅಂತ ಅವ್ರಿಗೆ ವೇದವ್ಯಾಸರು ಅಂತ ಕರೆದರು. ಇದರೆಲ್ಲ ಬಗ್ಗೆ ತಾವೆಲ್ಲ ಕೇಳಿದ್ರಿ ಭಾಳ ಜನ. ಹೊಸಬರು ಈ ಸಾಯಂಕಾಲ ಬಂದವ್ರು ಬರ್ತಾ ರೈತರು ಇರ್ತೀರಿ ಮತ್ತು ದನ ಕರುಗಳು ಹಿಂಡೋದು ಎಲ್ಲ ಇರ್ತೈತಿ. ಲೇಟಾಗಿ ಬಂದವ್ರು ಕೇಳಿರ್ಲಿಕ್ಕೆ ಎಲ್ಲರೂ ಭಾಳ ಸುಂದರವಾಗಿ ವಿಷಯವನ್ನು ಮಾತನಾಡಿದರು. ಒಂದು ವಿಷಯ ಗೊತ್ತಿರಲಿ ನಿಮ್ಗೆ, ದೇವತೆಗಳಕ್ಕಿಂತಲೂ ಗುರು ಶ್ರೇಷ್ಠ ಅನ್ನೋದು ಯಾಕಂದ್ರೆ ರಾಮಕೃಷ್ಣಾದಿ ಕರುಣಿ ಅತಿ ತತ್ಪರ ಗುರು ಭಜನಿ ಸಿದ್ಧ ಸಾಧು ವಾಣಿ ಸಂತ ಜನಿ ಗುರುದಾಸ್ಯ ಕೇಲೆ. ಒಂದೇ ಮಾತಿನಲ್ಲಿ ಮುಗಿಸ್ಬಿಡ್ತೇನೆ. ರಾಮ ಕೃಷ್ಣ ಅವತಾರಿಗಳಂತೀರಿ, ಇವಾಗ ಕಳಿಸ್ತಿಲ್ಲ ಕಡೆ. ರಾಮ ಕೃಷ್ಣ ಯಾರಿರಲ್ಲ, ವಿಷ್ಣುನ ಅವತಾರ ಹೋದಿ ಮತ್ತು ದಶಾವತಾರಗಳ. ಮತ್ತು ಅವರು ಅವತಾರಿಗಳಿದ್ರೆ ಅವ್ರಿಗೆ ಗುರುಗಳು ಬೇಕಾದ್ರು? ಯಾಕೆ ಬೇಕಾದ್ರು? ರಾಮ ವಶಿಷ್ಠ ಶಿಷ್ಯ, ಕೃಷ್ಣ ಸಾಂದೀಪ್ರ ಶಿಷ್ಯ, ಹೌದಿಲ್ಲ? ರಾಮಕೃಷ್ಣಾದಿ ಕರುಣಿ. ರಾಮಕೃಷ್ಣಾದಿ ಅಂದ್ರೆ ರಾಮಕೃಷ್ಣನ ಒಳಗೊಂಡು ಎಲ್ಲರೂ ಆದಿ ಕರುಣಿ. ಅತೀ ತತ್ಪರ ಗುರು ಭಜನೆ, ಅತೀ ತತ್ಪರವಾಗಿ ಗುರುವಿನ ಗುಣಗಾನವನ್ನು ಮಾಡಿದರು. ಗುರುವಿನ ದಾಸರಾಗಿ ಸೇವೆಯನ್ನು ಮಾಡಿದರು. ಅವ್ರದ್ದಷ್ಟೇ ಅಲ್ಲ, ಒಬ್ಬ ಗುರು ಬೇಕಾಗಿ ತಿಳ್ಕೊಂಡು ರಾಮ 3 ಕೋಟಿ ಜನ ರಾಮನ ಶಿಷ್ಯರು ಗುರುವಿನ ಸಮಾನ ಸೇವೆ ಮಾಡಿದ. ಅಂದಾಗ ರಾಮ ಸಕಲ ಹಿ ಮಣತಿ ಕೋಣಿ ನ ಜಾಣತಿ ಆತ್ಮಾರಾಮ ರಾಮಾಸಿ ಹಾ ರಾಮ್ ಜರಿ ಠೌಕ್ असता तरी कशा शरण जाता वशिष्ठासी. कळतं का नाही? ರಾಮ 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 ಜಗತ್ತೆಲ್ಲ ಅಂತೀರಿ. ಆ ರಾಮ ನಾನೇ ಆತ್ಮಾರಾಮ ಅಂತ ಗೊತ್ತಿತ್ತಂದ್ರೆ ಅವ್ಯಾಕೆ ವಶಿಷ್ಠರಿಗೆ ಶರಣ ಹೋಗ್ತಿದ್ದ? ಇಲ್ಲ. ಪಂಚಭೌತಿಕ ಶರೀರವನ್ನು ತೊಟ್ಟು ಬಂದ ಮೇಲೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಆತ್ಮಜ್ಞಾನಿ ಸದ್ಗುರುವಿಗೆ ಶರಣ ಹೋದ. ಅದಕ್ಕೆ ಹೇಳಿದ್ರೆ ರಾಮಾಸಿ ಹಾ ರಾಮ್ ಸರಿ ಠೌಕ್ असता तरी कशा ಶರಣ ಜಾತ ವಶಿಷ್ಠಾಸಿ. ನಾನೇ ಆತ್ಮಾರಾಮ ಅಂತ ರಾಮ ಗೊತ್ತಿತ್ತಂದ್ರ ದಶರಥನ ಮಹಾರಾಜನ ಮಗ ರಾಮ ಎಂದು ರಾಮಾಗಿ ಬೆರಿತಿರ್ಲಿಲ್ಲ. ಯಾವತ್ತು ವಶಿಷ್ಠ ಶಿಷ್ಯನಾದೋ ಆವತ್ತು ಜಗತ್ತೊಂದು ಸತ್ಪುರುಷ ಆದ. ರಾಮ ಅಂತ ಜಗತ್ತವನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಇತ್ತು, ಹೌದಿಲ್ಲ? ಅದಕ್ಕೆ ಗುರು ಅಂದ್ರೆ ಸಾಮಾನ್ಯನಲ್ಲ. ಅಂಥ ಗುರುಗಳು ನಮ್ಗೆ ಸಿಗಬೇಕಂದ್ರೆ ನಮ್ಮ ಗುರುಗಳು ಹೇಳ್ತಿದ್ರೆ ಆತ್ಮಜ್ಞಾನಿ ಸದ್ಗುರು ಇರಬೇಕು. ಉತ್ತಮ ಮಾಧ್ಯಮ ಅಂತಾರೆ. ಅವ್ರ ಕ್ಯಾಸೆಟ್ಗಳ ಸಿಕ್ಕಾವಿದೆ. ಒಂದು ಟೇಪ್ ಸಿಕ್ಕಾಯ್ತು. ನಾವು ಇಷ್ಟು ದಿನ ಬಿಟ್ಟದ ತಪ್ಪಾಗಿತ್ತು, ಆದ್ರೂ ಅದನ್ನ ಬೇಗನೆ ರಿಲೀಸ್ ಮಾಡ್ತೀವಿ ಮತ್ತು ಯೂಟ್ಯೂಬ್ನಾಗ ಬಿಡ್ತೀವಿ ಅವ್ರ ಪ್ರವಚನಗಳೆಲ್ಲ. ಅವ್ರು ಹೇಳಿದ್ರು ತಿಳ್ತಿಲ್ಲ, ಕೈ ಕಟ್ತಿರಲ್ಲರು. ಅಂತ ದೇವಾನುದೇವತೆಗಳು ಅವತಾರಿಗಳೆಲ್ಲರೂ ಗುರುವಿನ ದಾಸಾನುದಾಸರಾಗಿ ಸೇವೆ ಮಾಡ್ಯಾರಂದ ಮೇಲೆ ನಾವು ನರಮನುಷ್ಯರು, ಸಾಮಾನ್ಯರಾಗಿರ್ತಕ್ಕಂಥ ನರಮನುಷ್ಯರು ನಾವೆಷ್ಟು ಗುರುವಿನ ಬಗ್ಗೆ ತಿಳ್ಕೊಂಡಿದ್ದೀವಿ? ಯಾರೇನಂದ್ರೆ ಅವೆಲ್ಲ ಯಾಕೆ ಮಾಡಿದಪ್ಪ ಹಂಗಾದ್ರೆ? ರಾಮ ಅಷ್ಟೆಲ್ಲ ಇದ್ರು ಸಹಿತ ಸೀತಾನ್ ತುಡುಗಾದ್ರೆ ಅವ್ನು ಗೊತ್ತಾಗ್ಲಿಲ್ಲನ. ಹಿಂಗೆ ಕ್ವಶನ್ ಮಾಡೋರು ಭಾಳ ಜನ ಅದಾರ. ಅವೆಲ್ಲ ಮಾಡಲಿಲ್ಲ ಅಂದ್ರೆ ಜಗತ್ತಿನಲ್ಲಿ ಅಜ್ಞಾನ ಹೋಗ್ತಿರ್ಲಿಲ್ಲ, ರಾವಣನ ವಧೆ ಆಗ್ತಿರ್ಲಿಲ್ಲ, ವಿಭೀಷಣ ಉದ್ಧಾರ ಆಗ್ತಿರ್ಲಿಲ್ಲ.
ಇದೆಲ್ಲ ಹೆಂಡರು ಮಕ್ಕಳು ಸಹಿತ ಮೃತ್ಯಕ್ಕಂತ ಬರ್ದಾರ. ಹೆಂಡರು ಮಕ್ಕಳು ಸಹಿತ ಒಂದು ತಗೊಂಡು ಬಂದಾನ. ಎದಕ್ಕೆ ಬಂದಾನಂದ್ರ ಅವ ಬೇರೆ ರೂಪದಿಂದ ಬಂದ್ರೆ ನಾವು ಯಾವ ಸಲಕ್ಕೆ ಹೋಗಿದ್ದಿಲ್ಲ. ಅವ ಬೇರೆ ರೂಪದಿಂದ ಚತುರ್ಮುಖ ಬ್ರಹ್ಮ ಆಗಿ ಅಥವಾ ಇನ್ನೇನ ವಿಷ್ಣು ಆಗಿ ಪರಮೇಶ್ವರ ಆಗಿ ಬಂದಿದ್ದಂದ್ರೆ ನಾವು ಯಾವ ಸಲಕ್ಕೆ ಹೋಗಿದ್ದಿಲ್ಲ. ಅವ್ರು ಯಾಕೆ ಬಂದಾರಂದ್ರ, ನೋಡ್ರಿ ತಮ್ಮ, ನಾನು ನಿಮ್ಮಂಗ ಮನುಷ್ಯನದೀನಿ, ನನಗೂ ನಿಮ್ಮಂಗ ಹೆಂಡ್ರದಾರ, ನನಗೂ ನಿಮ್ಮಂಗ ಮಕ್ಕಳದಾರ, ಹೌದಿಲ್ಲ? ನಾನು ಹೀಗಾಗಿದ್ದೀನಿ, ನಿಮಗೂ ಯಾಕೆ ಆಗ್ಲಕ್ಕೆ ಬರೋದಿಲ್ಲ, ಬರ್ತದಂತ ತೋರಿಸ್ಲಿಕ್ಕೆ ಜೀವಂತ ಉದಾಹರಣೆಯಾಗಿ ಗುರುಗಳು ದೇಹ ತಗೊಂಡು ಬಂದಾರ. ಅವ್ರು ಪರಬ್ರಹ್ಮ ಸ್ವರೂಪ ಅದಾರ. ದರಿಯ ಜೀವನಿಗೆ ಬಂದ ಅಜ್ಞಾನವು ಹರಿಸುವೆನೀಗಲೆಂದು ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಗೈರಿಯನಾಗಿ ನಂಬು. ಅಷ್ಟು ಸರಳವಾಗಿ ಗುರುವಿನ ಮನಸ್ಸು ಗುರುಗಳು ನಂಬುದು ಮನಸ್ಸು ಒಪ್ಕೊಳ್ಳೋದಿಲ್ಲ. ಒಬ್ಬ ಗುರು ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸದ್ಗುರು ದೊರೆದ ದುರ್ಲಭ. ಬಹಳಷ್ಟು ಜನ ಸಾಮಾನ್ಯ ಗುರುಗಳ ಕೈ ಸಿಕ್ಕ ಜನ್ಮ ಹಾಳು ಮಾಡ್ಕೊಂಡಾರ. ಆದ್ರೆ ಸದ್ಗುರುಗಳು ನಮ್ಗೆ ಸಿಕ್ಕಾರಂದ್ರ ನಮ್ಮಂತ ಭಾಗ್ಯವಂತರು. ನನಗೆ ನಾನು ಶಬ್ಬಾಶೋ, ನನ್ನಂಗ ನಾನು ಶಬ್ಬಾಶೋ, ನನ್ನಂಗ ನಾನು ಆದ ಮೇಲೆ ಇನ್ನೊಂದರದಲ್ಲಿ ಅಭಾಸ ಹೋಗ್ತದೆ ಅಲಿಂಗೇಶ್ವರಪ್ಪ ಅವರು. ಗುರುಗಳು ಯಾಕೆ ಬಂದಾರಂದ್ರ, ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಇನ್ಯಾರ ಗೊಡವಿ ನನಗೆ ತಕ್ಕವ. ಗುರುಗಳು ಯಾಕೆ ಬಂದಾರಂದ್ರ, ಯಾಕೆ ಬಂದಾರ? ದೊಡ್ಡ ಮಠ ಕಟ್ಲಿಕ್ಕಲ್ಲ, ದೊಡ್ಡ ಸಂಸ್ಥೆ ಕಟ್ಲಿಕ್ಕಲ್ಲ, ದುಡ್ಡು ಮಾಡ್ಲಿಕ್ಕಲ್ಲ. ಎದಕ್ಕೆ ಬಂದಾರ ಗುರುಗಳ? ಅವೆಲ್ಲನೂ ಒಂದೊಂದು ಭಾಗ, ಸುಮ್ಮನೆ ನಿಮ್ಮೆಲ್ಲರನ್ನು ಸೆಳಿಲಿಕ್ಕೆ. ಆದ್ರೆ ಅವ್ರು ಬಂದಿರೋದು ಎದಕ್ಕಂದ್ರ ತನ್ನಂತೆ ಆತ್ಮ ಸಾಕ್ಷಾತ್ ಆತ್ಮಜ್ಞಾನಿಗಳನ್ನು ಮಾಡ್ಕೊಳ್ಳಿಕ್ಕೆ ಬಂದಾರ ಗುರುಗಳು. ತಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಾರ. ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಇನ್ಯಾರ ಗೊಡವಿ ನನಗೆ ತಕ್ಕವ. ಒಬ್ಬ ಶಿಕ್ಷಕ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿನ ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಶಿಕ್ಷಕನ ಮಾಡ್ಬೋದು. ಆದ್ರೆ ತನ್ನಂಗ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ. ಒಡಲಲ್ಲಿರುವುದು ವಿದ್ಯೆ ನಡೆದರೆ ತಾ ಭಾರವಲ್ಲ, ಒಡ ಹುಟ್ಟಿದವರು ಪಾಲ ಬೇಡರು, ಕಳ್ಳರು ಕರಿಯರು. ಹೇಳ್ತಿಲ್ಲೋ? ಈ ಬಹುದಾಜ್ಞಾನ ನಿರೂಪಣದಾಗ ಬರ್ದಾರೆ. ಇದು ಸದ್ಗುರು ಸ್ಥಾನದಾಗ ಎಷ್ಟು ಪ್ರಕಾರ ಗುರುಗಳದ? 17 ಪ್ರಕಾರ ಗುರುಗಳದಾರ ಅಂತ ಬರ್ದಾರ. 17 ಪ್ರಕಾರ ಅಂದ್ರೆ ಎಷ್ಟು ಸರ್? 17 ಅಂದ್ರೆ 17 ಪ್ರಕಾರ ಗುರುಗಳದ ಅಂತ ಬರ್ದಾರ. ಇರ್ಲಿ, ಅದಕ್ಕೆ ಸದ್ಗುರು ಅಂದ್ರೆ ಹೆಂಗಿರ್ತಾನಂತಂದ್ರ, ನಂಬಿರ್ತಕ್ಕಂಥ ಶಿಷ್ಯನಿಗೆ ತನಗೆ ಯಾವ ಆನಂದ ಆಗಿತ್ತು, ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ತನಗಾಗಿರ್ತಕ್ಕಂಥ ಆನಂದವನ್ನ, ತನಗಾಗಿರ್ತಕ್ಕಂಥ ಸ್ವರೂಪ ಸಾಕ್ಷಾತ್ಕಾರವನ್ನ ತನ್ನ ನಂಬಿರುವಂತಹ ಶಿಷ್ಯರಿಗೆ ಮಾಡಿಕೊಡುವಂತಹ ಸಾಮರ್ಥ್ಯ ಇರ್ತದನೋ ಅವ್ರಿಗೆ ಸದ್ಗುರುಗಳಂತ ಕರಿಬೇಕು ಅಂತ ಸಮರ್ಥ ರಾಮದಾಸರು ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಾರ. ಆದ್ರೆ ಹೆಂಗೆ ಉಪದೇಶ ಮಾಡ್ತಾರೆ ಅಂದ್ರೆ, ನಮ್ಮ ಯಾರು ಆಗಲೇ ಮಾತಾಡೋಕೆ ಹೇಳಿದ್ರಲ್ಲ, ಅಪ್ಪರ್ ಸಹಜ ಸಾದಾ ಭಾಷೆ ಅಕ್ಷರ್ ಸಾಹೇಬ್ ಹೇಳಿದ್ರು, ನಮ್ಮ ಗುರುಗಳು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಭಾಳ ಸಾದಾ ಭಾಷೆನ ಪ್ರವಚನ ಮಾಡ್ತಿದ್ರು. ಆದ್ರೆ ಸಾದಾ ಭಾಷೆ ತಿಳ್ಕೊಬೇಡ್ರಿ. ಅವ್ರಿಗೆ ಹೆಂಗಿತ್ತಂದ್ರೆ, ಒಬ್ಬ ಶತದಡ್ಡ, ನಮ್ಮ ಗುರುಗಳು ಎತ್ತಿದ್ರು, ಮರದಡ್ಡ ಎತ್ತಿದ್ರು. ಮರದಡ್ಡನ ಹಿಡ್ಕೊಂಡ ತಿಳಿತಿಲೋ ಎಂತ ವಿದ್ವಾಂಸದಾನಂದ್ರು, ಮರದಡ್ಡನ ಹಿಡ್ಕೊಂಡು ವಿದ್ವಾಂಸನವರೆಗೂ ಸಭಾದೊಳಗಿದ್ರೆ ಎಲ್ಲರಿಗೂ ತಿಳಿಯುವ ಪ್ರವಚನ ಮಾಡುವಂಥ ಸಾಮರ್ಥ್ಯ ಆಗಿದ್ರೆ ಸದ್ಗುರು ಸಮರ್ಥ ರಾಮಲಿಂಗೇಶ್ವರ ಮಹಾಪ್ರಭುಗಳಿಗೆ ಮಾತ್ರ ಅಂತಕ್ಕಂಥದ್ದು ಅವ್ರ ಶಿಷ್ಯರಿಗೆ ಬರ್ತದೆ. ನಾನೇನು ಅತಿಶಯಾಗಿ ಹೇಳಬೇಕಾಗಿಲ್ಲ ಇದನ್ನ. ಇದು ಕವರ್ ಮಾಡೋದು ಭಾಳ ಕಷ್ಟ ಐತಿ. ಸಭಾಧ್ಯಕ್ಷಕರ ಪ್ರವಚನಕರು ಭಾಷಣ ಮಾಡೋರು ಭಾಳ ಮಂದಿದಾರ. ಜನ ಕೇಳಾಕತ್ತಾರ, ತಿಳ್ಕೊಳ್ಳೋದು ಗೊತ್ತಿಲ್ಲ. ಹಿಂಗ ಹೇಳ್ಕೊತ ಬಿಟ್ರೆ ಎಟ್ಟಾರ ಕೇಳ್ತಾರ ಅವ್ರು, ಹೌದಿಲ್ಲ? ಆ ಸಾಮರ್ಥ್ಯ ಎಲ್ಲರಿಗೂ. ಯಾರಿಗೆ? ಒಬ್ಬ ಮರದಡ್ಡನಿಗೆ ಮರ ಅಡಗಾಡಂಗಿಲ್ಲ. ಆ ಶತದಡ್ಡನಿಗೆ ಹಿಡ್ಕೊಂಡು ಎಂಥ ಒಬ್ಬ ವಿದ್ವಾಂಸನವರೆಗೂ ಬೇಕಾದ ಪ್ರಶ್ನೆಗಳನ್ನು ಸಭಾದೊಳಗೆ ಎದ್ದು ಕೇಳಿದ್ರೆ ನಮ್ಮ ಗುರುಗಳು ಎಷ್ಟು ಖುಷಿ ಹಾಕಿರಂದ್ರೆ, ತಮ್ಮ 40 ವರ್ಷ ದೇಶ ತಿರುಗಾಡಿ ನಾವು ಪ್ರಶ್ನೆ ಕೇಳೋರು ನನಗೆ ಸಿಕ್ಕಿದ್ದಿಲ್ಲ, ಬಾ ಮುಂದಿಟ್ಟಿದ್ರು. ಖುಷಿ ಅವರಿಗೆ. ಈಗ ನೋಡಿ ನಮಗೆ ಯಾರು ಪ್ರಶ್ನೆ ಕೇಳಿದ್ರೆ ಗುರುಗಳ ಪ್ರಶ್ನೆ ಶಾಣೆ ಮಾಡಿ ನಿನಗಿಲ್ಲ ತಪ್ಪ ಮೊದಲದ. ಇವತ್ತೇ ಹೇಳ್ತೀನಿ, ಯಾರು ಬೇಕಾದ ಪ್ರಶ್ನೆಗಳನ್ನು ಕೇಳಿದ್ರು ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗಿದ್ರೆ ಆವತ್ತಿಂದ ನಿಮ್ಮ ಊರೊಳಗೆ ಸಾಹಿತ್ಯನ ಕಸ ಹೊಡಿತೀನಿ. ಬೇಕಾದವರು ಜಗದ್ಗುರುಗಳು ಕರ್ಕೊಂಡ್ ಬರ್ಬೇಕಾದ್ರೆ ಆ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಕೊಡ್ತೀನಿ. ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಲಿಲ್ಲ, ಅವ್ರ ಕಡೆ ದೀಕ್ಷೆ ತಗೋಬೇಕು. ನಾನು ಕೇಳೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಟ್ಟರೆ ಅವ್ರ ಕಡೆ ದೀಕ್ಷೆ ನಾ ತಗೋತೀನಿ ಬೇಕಾದ್ರೆ. ಇದು ಚಾಲೆಂಜ್. ಮತ್ತೆ ನೋಡ್ಬೇಕು. ಯಾಕೆ ಹೇಳ್ತಾ ಇದ್ದೀವಿ? ಗುರು ಪೌರ್ಣಿಮೆ ಅಂದ್ರೇನು? ಅಜ್ಞಾನದಿಂದ ಕಾರತಿ ಮೇಲೆಷ್ಟು ಜ್ಞಾನಾಂಜನ ಶಲಾಕಯ, ಅಜ್ಞಾನದಿಂದ ಕುರುಡನಾದವನ ಕಣ್ಣುಗಳನ್ನು ಜ್ಞಾನಾಂಜನೆವೆಂಬ ಶಾಸ್ತ್ರದಿಂದ ಆಚರಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳು. ಆದ್ರೆ ಗುರುಗಳು ಹೆಂಗಂದ್ರೆ ಸಿಂಪಲ್. ಹೆಂಗಿದ್ರು ನೋಡಿಲ್ಲ, ಆಗಲೇ ಬಿಳಿ ಬಟ್ಟೆ, ಅದಕ್ಕೆ ಬಡಿಗೆ ಕೊಟ್ಟಿದ್ರು. ನೋಡಿಲ್ಲ ಪಾಪ, ಶಿಕ್ಷಕರು ನೋಡಿಲ್ಲ, ಹುಡುಗರು ನೋಡಿಲ್ಲ. ನಮ್ಮ ಗುರುಗಳು ಉದ್ದ ಛತ್ರಿ ಇರ್ಬೇಕು, ಇನ್ನಾಗಿ ಪಾತ್ರ ಮಾಡ್ಸಾಗ ಭಾಳ ಸುಂದರವಾಗಿ ಮಾಡ್ತಿದ್ರು. ಚಪಾತಿ ಅವರಿಗೆ ಆ ಕಾರ್ಯಕ್ರಮ ಭಾಳ ಸುಂದರವಾಗಿ ನಮಗೆ ಆನಂದ ಆಯ್ತು, ಹೌದಿಲ್ಲ? ಛತ್ರಿ ದುಡ್ಡು ಉದ್ದ ಛತ್ರಿ ಇರ್ಬೇಕಂತ ತೆಗೆದಿಡ್ರಿ.
ಯಾರ ಮನೆ ಗ್ಯಾಸ ಕಂದಿ ದೊಡ್ಡದದ್ದು ಲಾಟಾಣ ಗುಬ್ಬಿ ಲಾಟಾಣವೆಲ್ಲ ಇಡ್ರತ್ತನಲ್ಲ ಮುಂದೆ ಬರ್ತಾ ಇಲ್ಲ ಇಂಥ ಪ್ರಸಂಗ ಬಂದಾಗ ಅದು ಚರಿತ್ರೆ ಬರೆಯಕತ್ತಾರ ಸಿಟಿಲ ಚರಿತ್ರೆ ಒಳಗೆ ಬೇಕಾದಾಗ ಇವೆಲ್ಲ ಪಾತ್ರಗಳು ಮಾಡ್ಬೇಕಾದ್ರೆ ಬರ್ತಾವೆ. ಮುಂದೊಂದು ಸ್ಕ್ರಿಪ್ಟ್ ಮಾಡೋನು ಕಿರುಚಿತ್ರ ಮಾಡೋದಿಲ್ಲ, ದೊಡ್ಡ ಸಿನಿಮಾ ಮಾಡೋಂಗಿಲ್ಲ, ಈಗ ಜನ ನೋಡಂಗಿಲ್ಲ. ಅದು ಕಿರುಚಿತ್ರಗಳನ್ನು ಮಾಡೋದೀವಿ ಸಿಟಿಲು. ಅದಕ್ಕೆ ಇನ್ನೊಂದು ಮಾತು ಗೊತ್ತಿರಲಿ ನಿಮಗೆ, ಬಹುಶಃ ನಾ ಮರಿತೀನಿ ಎಲ್ಲ ಶಿಕ್ಷಕರು ಇನ್ಮೇಲೆ. ಸರ ಮೊನ್ನೆ ನಾನು ತಮಿಳ್ನಾಡಿಗೆ ಹೋಗಿದ್ದೆ. ಹೋದಾಗ ನನ್ನ ಜೊತೆಗೆ ಒಬ್ಬ ಮಾಸ್ತರ ಒಂದು ಬೈಕ್ ಒಂದು ಘಟನೆ ನಡೀತಾ ಅಲ್ಲಿ ಕರ್ಕೊಂಡೋಗಿದ್ರು. ಆನೇಕಲ್, ಕರ್ನಾಟಕದಲ್ಲಿ ಆನೇಕಲ್ ಬೆಂಗಳೂರೊಳಗೆ ಬರ್ತೈತಿ. ನಿಮ್ದು ಯಾವುದದು ಹೊಸೂರು ರೋಡಲ್ಲ, ಅದು ಯಾವುದು ಅಂತಿರಲಿ, ಯಾವುದು ಎಲೆಕ್ಟ್ರಾನಿಕ್ ಸಿಟಿ ದಾಟಿ ಕೂಡ ಬರ್ತೈತಿ. ಅತಿಶಕ್ತಿ ಅಲ್ಲ ಹೇಳ್ಬೇಕಂದ್ರೆ ಅಲ್ಲಿ ನನಗೆ ಕರ್ಕೊಂಡು ಹೋಗಿ ನಾನು ಒಂದು 5 ನಿಮಿಷ ಕೂಡ ಚರ್ಚೆ ಮಾಡಿದ್ದೀನಿ. ಬಹುಶಃ ಇವತ್ತು 4 ಕೋಟಿ ರೂಪಾಯಿ ಕಿಮ್ಮತ್ತು ಈ ಸದ್ಯ ಐತೆ ಅದ್ರದ್ದು. 2 ಎಕರೆ ದಾನ ಕೊಟ್ಟರು. 2 ಎಕರೆ ಬೆಂಗಳೂರಲ್ಲಿ ಊಟ ಕಟ್ಟಲಿಕ್ಕೆ 2 ಎಕರೆ. ಒಂದು ರೂಪಾಯಿ ನಾನು ಕೊಟ್ಟಿಲ್ಲ. ಅದಕ್ಕಿಂತ ಮೊದಲು ಸರ್ ಏರ್ಪೋರ್ಟ್ ಹತ್ರ ಒಂದು 20 ಗಂಟೆ ಅವ್ರು ಕೊಟ್ಟಾರೆ. ಅವ್ರು ಗೊತ್ತೈತೆ ಸರ್, ಗೊತ್ತೈತಿ. ಅದು ಏರ್ಪೋರ್ಟ್ ಹತ್ರ ಅದು ಇಳಿಲಿಕ್ಕೆ ಇಲ್ಲಿ ಏನು ಮಾಡ್ಬೇಕು ಅವು ಎಂಥ. ಇನ್ನೊಂದು ವಿಷಯ ಹೇಳ್ತೀನಿ, ಅವ್ನ ಕಡೆ ಎಂಥ ಕಲೆ ಐತಿ ಅಂದ್ರೆ ಅದ್ರೊಳಗೆ ನೀವೆಲ್ಲ ಒಂದು ಮೀಟಿಂಗ್ ಕರಿತೀನಿ ನಿಮ್ಮನ್ನ. ಒಂದು ಗೊತ್ತಿರಲಿ, ಯಾರಿಗೆ ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಗ್ತೈತಿ, ಅತಿಶಯ ಅನಿಸ್ಬೋದು ನೀವು. ಯಾರಿಗೆ ಈ ದೇಶದ ಪ್ರಧಾನಿ ಆಗ್ಬೇಕಾಗ್ತೈತಿ, ಅವನ ಕಡೆ ಕಾನ್ಸೆಪ್ಟ್ ಐತಿ. ಯಾರು ಯಾರಿಗೆ ನೌಕರಿ ಕೂಡ ತಗೋಬೇಕಾಗಿಲ್ಲ. ಗುಲ್ಬರ್ಗಾದೊಳಗೆ ಒಬ್ಬ ಚಾದ ಅಂಗಡಿ ಮೇಲೆ ಬೋರ್ಡ್ ಹಾಕ್ಯಾನ, ಇತ್ತಿಲ್ರಿ, ಏನಂದ್ರೆ ಯಾರಿಗೆ ನೌಕರಿಗಳು ಸಿಗುವುದಿಲ್ಲೋ ಅವನು ನಾನು ಮಾಲೀಕನಾದೆ ಅಂತ ಭಾವಿಸ್ಬೇಕಂತ. ನಾನು ಹಾಳಾಗ್ಲಿಲ್ಲ, ಮಾಲೀಕನಾಗ ಅವಕಾಶ ಕೊಟ್ಟಾನಂತ. ಚಾದ ಅಂಗಡಿ ಮಾಲಕ ಅಂದ್ರೆ ಮಾಲಕ ಹೋದಿಲ್ಲ, ಅಂಗಡಿ ಮಾಲಕ ಹತ್ತಿರಲಿಲ್ಲ ಅವಂಗ. ಯಾಕೆ ಹೇಳ್ತಿದ್ರಿ ಅಂದ್ರೆ ಅದು ಭಾಳ ವಿಸ್ತಾರ ಐತಿ. ನೀವು ಏನು ಆಗ್ಬೇಕಂತಂದ್ರೆ ಯಾರಂತವ್ರು ತಯಾರಿದಾರ ಈಗಲ್ಲ. ಮೊದಲಿಂದ ನಾವು ಒಬ್ರ ಜೊತೆ ಮಾತಾಡ್ಬೇಕಂತ ವಿಚಾರ ಮಾಡಿದ್ವಿ. 2 ತಾಸು ಟೈಮ್ ಕೊಡಿಸಿರ್ತೇವೆ ಸಾಹೇಬ್ರ, ಸಾಧ್ಯದ ಏನಂದ್ರೆ ಒಂದೇ ಒಂದು ಆ ಕಾನ್ಸೆಪ್ಟ್ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮವರೇ ಆಗ್ಬೇಕು. ಆಗ್ತಾರ, ನೀವೆಲ್ಲರೂ ಅವ್ರಿಗೆ ಹೋಟ್ ಹಾಕ್ತೀರಿ ಅಂತ ಕಾನ್ಸೆಪ್ಟ್ ಐತೆ. ಅದನ್ನ ಬಿಡುಗಡೆ ಮಾಡ್ತೀವಿ ಸ್ವಲ್ಪ ದಿವ್ಸನ್ಯಾಗ. ನಿಮಗಾದ ಲಾಗಿನ್ ಕಾರ್ಡ್ ಕೊಡ್ತೀನಿ ನಾನು, ನೀವು ನೋಡ್ಬೋದು ಅದನ್ನು. ಯಾಕಂದ್ರೆ ದೇಶದ ಎಲ್ಲ ಜನರಿಗೂ ಉದ್ಯೋಗ ಕೊಡುವಂಥದ್ದು, ಎಲ್ಲ ಜನರಿಗೂ ಉದ್ಯೋಗ ಕೊಡೋದು ಅಂಥದ್ದು. ಅವ್ನು ಒಡ್ರ ಪೈಕಿದಾನ, ನಿಮ್ಗೆ ಗೊತ್ತಿರಲಿ. ಆ 8 ಜಮೀನು ತೊಗೊಂಡು 1,000 ಎಕರೆ ತೊಗೊಂಡ. ನಾವು ಬೆಳಗಾವದೊಳಗೆ 102 ಎಕರೆ ತೊಗೊಂಡ ಸರ್. ಅದು ಬೆಳಗಾವದೊಳಗೂ ಸರ್ ಬ್ರಾಂಚ್ ಮಾಡೋದನ್ನ. ಅದಕ್ಕೆ ನೀವು ಗುರುಗಳು ನಮ್ಮ ಜೊತೆಗೆ ಇರ್ಬೇಕು. ನಿಮ್ಮ ಬಗ್ಗೆ ನೋಡಿದ್ರಿ ವಿಧಾನಸೌಧ ಜ್ಞಾನಗಳದಾವ. ಆತ್ಮಜ್ಞಾನ ವಿನಃ ಸರ್ವ ಕರ್ಮ ನಿರರ್ಥಕ ಪಾರ್ಥ. ಆತ್ಮಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದಕ್ಕೆ ಆತ್ಮಜ್ಞಾನ ಮಾಡ್ಕೊಡುತ್ತ ಮಾತ್ರ ಅಲಿಂಗೇಶ್ವರಪ್ಪ ಅವ್ರು ಹೇಳ್ತಿದ್ರು. ಆತ್ಮಜ್ಞಾನಿ ಎಷ್ಟು ಸಹಜ ಇರ್ತಾನಂದ್ರ ಸಹಜ ಬೋಧನೆ ಹಿತ ಉಪದೇಶ. ಯಮಣಾರ ಸಹಜ ಮಾತಾಡಿದ್ರು ಸಹಿತ ಏನ್ರಿ ಯಾಕಂತೀರಿ, ಸಹಜ ಮಾತಾಡಿದ್ರು ಸಹಿತ ಜಗತ್ತಿನ ಕಲ್ಯಾಣ ಇರ್ತದೆ. ಜ್ಞಾನಿಗೆ ಹತ್ರ ತಿಳ್ಕೊಬೇಕು. ಆತ್ಮಜ್ಞಾನಿ ಅಂದ್ರೆ ಏನು? ಅವ ದೇವರ ಹೇಳಂಗಿಲ್ಲ, ಭವಿಷ್ಯ ಹೇಳಂಗಿಲ್ಲ, ದಾರ ಮಾಡಂಗಿಲ್ಲ, ಚೀಟಿ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅವ ಹೋಮ್ ಬಂದು ಕೂತ ಗುರುಗಳ ಬಾಯಿಲೆ ಮೊದಲು ಏನು ಬರ್ತೈತೆ ಅದು ಗ್ಯಾರಂಟಿ ಆಕ ತಿಳ್ಕೊಂಡ್ಬಿಡ್ರಿ. ಹೋಮ್ ಹೋಗಿ ಅಪ್ಪ ಹಿಂಗಿರ ಕೂಡಲೇ ಏನ್ರ ಅಂದ್ರೆ ಆ ಕತಿ ಸುಮ್ ಕೂತಂದ್ರೆ ಗಪ್ ಹೋಗಿ ಬಿಟ್ಟು ಬಿಡೋದು, ಕೈ ಬಿಡೋದು. ಮೊದಲೇ ಮಾತು ಗೊತ್ತಿರಲಿ, ಗುರುಗಳು ಹೇಳ್ದಂಗೆ ಕೇಳೋದಾದ್ರೆ ಗುರುಗಳು ಕೇಳ್ಬೇಕು. ನಡೀದಾದ್ರ ಈಗ ಕೇಳೋದು ಬಿಡು, ಸುಮ್ಮನೆ ಕೇಳ್ದಂಗೆ ಮಾಡು. ಕೇಳಿದ ಬಳಕ ಅವ್ರು ಹೇಳ್ದಂಗೆ ನಡೀದಾದ್ರೆ ಕೇಳ್ಬೇಕು. ಇದು ಉದಾಹರಣೆ ಹೇಳ್ಬೇಕಂದ್ರೆ ಒಂದೇ ಮಾತಿನಾಗ ನಿಮಗೆ ಹೇಳೇನ್ರಿ. ನಾ ಹೇಳ್ಬಾರ್ದು ಸಭೆಯೊಳಗೆ. ಆದ್ರೆ ನಮ್ಮ ಸುಖಾನಂದ ಇಲ್ಲ, ನಮ್ಮ ಸುಖಾನಂದ ಬಸವಣ್ಣ MR ಬಸವಣ್ಣ ನಮ್ಮ ಒಪ್ಕೊಂಡ್ರತ್ತ. ನಾನು ಫೋನ್ ಮಾಡಿದ್ರು. ಪಡ್ತರೊಳ್ಳಿ ಒಳಗೆ ಯಶವಂತ ಪವಾರ್, ನಿಮ್ಗೆ ಗೊತ್ತಿತ್ತು. ಯಶವಂತ ಪವಾರ್ ಯಾರಪ್ಪ ಅಂದ್ರೆ ಪಡ್ತರೊಳ್ಳಿ ಫಕೀರ್ ಬಾಬಾ ಮಹಾರಾಜ್ ಹೆಂಡತಿ ತಮ್ಮ. ಇದೊಂದು ಮಾತಾಡಿ ಮುಗಿಸ್ಬಿಡ್ತೀನಿ. ಹೆಂಡತಿ ತಮ್ಮ, ಆಮೇಲೆ ಜನಾಬಾಯಿ ಸೌಕಾರ ಮಗಳು. ಹೌದಿಲ್ಲ? ಅವರದಲ್ಲಿ ಆನ್ ದ ರೆಕಾರ್ಡ್ ಐತೆ. ಮತ್ತು ಅವ್ರು ಹೋಗಿ ಕೇಳ್ಬೋದು. ಹನುಮಂತ ಬಿಸಂಕೊಪ್ಪ ಏನಾದ ಪರಿಸ್ಥಿತಿ ಅಂತಂದ್ರೆ ಸಣ್ಣವರಿದ್ದಾಗ ಕಾಲು ಒತ್ತುದು, ಅಪ್ಪವ್ರಿಗೆ ವ್ಯವಸ್ಥೆ ಮಾಡೋದು. ಸಣ್ಣವರಿದ್ದಾಗ ರೀ, ಈಗ ನಮ್ಮ ಹುಡುಗರ ಆಡಕತ್ತಿದ್ದಲ್ಲಿ ಈಗ ನಮ್ಮ ಆಗಲೇ ಆಡೋದು ನಮ್ಮ ಅಂತನ ಮಗಳು, ತೆನಾಳ ಬಸವನ ಮಗಳು, ಹುಡುಗರು ಇದ್ದಲ್ಲ ಆಗಲೇ ಹುಡುಗರು ಇಷ್ಟು ಸಣ್ಣ, ಇನ್ನೂ ಸಣ್ಣ ಇದ್ದಾಗ, ಇಷ್ಟು ಸಣ್ಣ ಇದ್ದಾಗ, ಇಷ್ಟು ನಮ್ಮ ಹನುಮಂತರದಾರಲ್ಲ ಇಲ್ಲಿ ಇಷ್ಟು ಸಣ್ಣ ಹುಡುಗರು ಇದ್ದಾಗ ಕಾಲು ಒತ್ತುದು. ನೀವೇನು ಮಾಡತ್ತೀರಿ ಮಾಡ್ತಾವ ಮಕ್ಕಳ. ಇಷ್ಟಿದ್ದಾಗ ಅಪ್ಪವ್ರಿಗೆ ಮಲ್ಕೊಂಡಾಗ ಕಾಲು ಒತ್ತು ಮುಂದೆ ಏನಾಗಿತ್ತು ಪರಿಸ್ಥಿತಿ ಅಂದ್ರೆ ಹೆಂಡತಿ ತಮ್ಮವ ಸೋದರ ಮಾವ ಅಕ್ಕನ ಹುಡುಗಿ. ಹೌದಿಲ್ಲ? ಅದು ಹುಡುಗಿ ಸಣ್ಣ ಇಷ್ಟ ಐತಿ. ಇಷ್ಟಿದ್ದಾಗ ಅಪ್ಪವ್ರು ಏನಂದಾರ, ಸೌಕಾರ ಜನಾಬಾಯಿ ಇಷ್ಟು ಸಣ್ಣ ಕೂಸಿದ್ದ ಕಾಲು ಒತ್ತಬೇಕು, ಸೇವೆ ಮಾಡೋದು, ನೀರು ತಂದು ಕೊಡೋದು, ವ್ಯವಸ್ಥೆ ಮಾಡ್ಕೊತೀವಿ. ನಾ ಬನ್ನಿ ಅಂದ್ರೆ ಮಠ ಬಿಟ್ಟು ಹೋಗಂಗಿಲ್ಲ. ಯಶವಂತರು ದಾಸೋದು ಅಷ್ಟು ಸುಂದರವಾಗಿ ಓದ್ತಾನ. ಅದಕ್ಕೆ ಜನಾಬಾಯಿನ ಯಶವಂತ ಕೊಡುನು ಅಂತ. ಯಾವಾಗ್ರಿ? ಇಷ್ಟಿದ್ದಾಗ, ಸಣ್ಣದಿದ್ದಾಗ.
ಮುಂದೆ ಏನಾದ್ರು ಪರಿಸ್ಥಿತಿ ಅಂದ್ರೆ ಪ್ರಭು ಇದು ನೆನ್ಪಿಟ್ಕೋಬೇಕು, ರೆಕಾರ್ಡ್ ಮಾಡ್ಕೋಬೇಕಾರ. ರೆಕಾರ್ಡ್ ಐತಿ. ಏನಾದ ಪರಿಸ್ಥಿತಿ ಅಂದ್ರ ಅವು ಕುಷ್ಠ ರೋಗ ಆಯ್ತು. ಜೀವಂತದ್ರ ಸತ್ತದ ಕತೆ ಹೇಳಲ್ಲ, ಇದನ್ನ ಸತ್ತದ ಕತೆ ಹೇಳಿ ಚಟ ಇಲ್ಲ ನನಗ. ಕುಷ್ಠ ರೋಗ ಆಯ್ತು. ಹೆಂಗಾಯ್ತು ಕೇಳ್ರಿ, ಅವ್ರನ್ನ ಬೇಕಾರ ಅಣ್ಣಾರು ಕೇಳಿ. ನಾವು ಹೋಗ್ತಿದ್ದೀವಿ, ಅವ್ನು ಯಾರ ರೂಮ್ನಾಗ ಹಾಕಿದ್ರು ಅಲ್ಲಿ 3 in 1 ಅಂತ ಕಟ್ಟಿದ್ದು ಗೊತ್ತೈತಿ. ಅವಾಗ ಭಾಳ ಫೇಮಸ್. ಅವು ಹಚ್ಚಿರ ಓಣೆಲ್ಲ ನಾರ್ತಿದ್ದು. ಈಗ ಹಚ್ಚಿದವ್ರು ಮುಗಿನಾಗ ಹಾಕೊಂಡು ನಾರಲ್ಲಿ ಈಗಿನ ಎಲ್ಲ ಮೋಸ ಮಾಡೋ ಉದ್ಯೋಗಗಳು ಬಂದವ ಈಗ. ಹೌದಿಲ್ಲ? ಓಣೆಲ್ಲ ನಾರ್ತಿದ್ದು. ತುಪ್ಪ ಕಾಸಕತ್ತಿ ಓಣೆಲ್ಲ ನಾರ್ತಿದ್ದಿಲ್ರಿ. ಕಾಸಕ್ಕೆ ನಾರ್ತಾವ ಹೇಳಿ ನೋಡು. ಇವತ್ತು ಯಾರು ಹಾನಿ ಮಾಡಿ ಮಾಡಿ ತುಪ್ಪ ತಂದಿರ್ತಾರೆ. ನಮ್ಮ ಶಿಷ್ಯರು ಇಬ್ರು ತಂದಾರ ವಿಧಾನಸೌಧದಾಗ. ಆ ಡಬ್ಬಿ ತರದ ತುಪ್ಪ ಇದು ಎಣ್ಣೆ ತುಪ್ಪತ್ತಿ ನೋಡುವ ಮರ ಯಾ ದನಗಳು ಯಾರು ತಂದಾರ ನೆನ್ನೆ. ಯಾಕಂದ್ರ ಆ ಸತ್ವನ ಬೇರೆ. ಹಿಂಡಾಗ ಹಾಲು ಹಿಂಡಾಗ ಏನು ಬಿಸಿ ಇರ್ತೈತೆ, ಆ ಕುಡಿದ್ರೆ ಅದ್ರ ತಾಕತ್ತೆ ಬೇರೆ. ನೊರೆ ಹಾಲು ಅಂತಾರೆ ಅದಕ್ಕೆ. ನೊರೆ ಹಾಲು ಕುಡಿದ್ರೆ ಆ ತಾಕತ್ತೆ ಬೇರೆ. ಅದ ಆ ಕಾವು ಇಳಿದ ಬಳಕ ಇದೇನು ಮತ್ತೆ ಡೂಪ್ಲಿಕೇಟ್ ಕಾವು ಮಾಡ್ತಿರ್ಲಿ, ಇದ ಬೇರೆ. ಅದೆಲ್ಲ ಹೋಗೈತಿ. ಈಗ ಅಲ್ಪ ಹಾಲು ಬಂದೈತಿ. ಅದ ಪರಿಸ್ಥಿತಿ ಬೇರೆ. ಯಾಕಂದ್ರೆ ಸರಿ ಕುಡಿದ್ರಿಂದ ಭಾಳ ಲಾಭದ. ಒಟ್ಟ ಸರಿ ಕುಡಿದು ಬಿಡಕ್ಕೆ ಹೋಗ್ಬೇಡ್ರಿ. ನಮ್ಮಂತ ಹುತ್ರ ಮಾತು ಕೇಳಿ. ಸರಿ ಕುಡಿದ್ರಿಂದ 3 ಲಾಭದಾವು. ಸರಿ ಕುಡಿದ್ ಬಿಟ್ರೆ ಏನು ಲಾಭದಾವ ಹೇಳಿ ನೋಡ್ರಿ. ಹೇಳ್ಕೊಂಡು ದೊಡ್ಡ ವಚನ ಮಾಡ್ರಿ. ಸರಿ ಕುಡಿದ್ರಿಂದ 3 ಲಾಭದಾವು. ಏನು ಲಾಭದಾವ ಅಂದ್ರ, ಸರಿ ಕುಡಿದ್ರಿಂದ ನಿಮ್ಗೆ ಗೊತ್ತಿರಲಿ, ಸರಿ ಕುಡಿದ್ರಿಂದ ನಾಯಿ ಕಡೆಯಲ್ಲ. ಅವ್ನು ಸರಿ ಕುಡಿಯೋ ಒಟ್ಟು ನಾಯಿ ಕಡೆಯಂಗಿಲ್ಲ. ಕೇಳ್ಬೇಕಾದ್ರೆ ಸರಿ ಕುಡಿಯೋಕೆ ಯಾರು ನಾಯಿ ಕಡೆತಾನ? ಸರಿ ಕುಡಿಯೋರು ಮನೆ ತುಡುಗಂಗಿಲ್ಲ. ಸರಿ ಕುಡಿಯೋರು ಕೂದು ಬೆಳಗಂಗಿಲ್ಲ. ಅದಕ್ಕೆ ನಾಳೆಯಿಂದ ತೊಗೊಂಬರ್ರಿ, ನೀವು ನಾನು ಕೊಡೆ ಚಾಲು ಮಾಡೋದು. ಇವತ್ತು ಗುರು ಪೂರ್ಣಿಮೆ ಉದ್ಘಾಟನೆ ಮಾಡೋದು. ಯಾಕೆ ಹೇಳಕತ್ತೀನಿ ಅಂದ್ರೆ, ಸರಿ ಕುಡಿಯಂಗೆ ಯಾಕೆ ನಾಯಿ ಕಡೆಯಂಗಿಲ್ಲ ಅಂದ್ರೆ, ನಾಯಿಕಿಂತ ನಾಯಿ ಆಗಿರ್ತಾನವ. ಹಿಂಗೈತಿ ಮತ್ತೆ ತಕೊಂಡು ಹೊಳತ್ನೈ. ಸರಿಯಾಗಿ ಕೂಡ ಮನಿ ಹಾಕಿ ತುಡುಗಾಗ ಇದನ್ನ ತುಡುಗಾಗಿಲ್ಲ. ಶಿವ್ರ ಮನಿ ಆಗಿರ್ತ ಅಲ್ಲೇ ತುಡುಗಾಗೋದೈತಿ. ನೀನು ಕೂಜ್ ಹಾಕಿ ಬೆಳಗಾಗೋದಿಲ್ಲ ಅಂದ್ರೆ, ಕೂಜ್ ಬೆಳಗಾಗತಕ್ಕ ಇವ್ ಜೀವಂತ ಇದ್ರಲ್ಲ. ಹಿಂಗದಾವ್ರಿ ಅಪ್ಪ ಸರಿಯಾಗಿ ಕುಡಿ ಅಂತ ಅರ್ಥೇಳಿ ಕಲ್ಲು ಉಗಿಸಿರಿ ಮತ್ತೆ ನಾನು ಪಾಮಗಂಗಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರ, ಹಂಗಾಯ್ತು. ಮುಂದೆ ಕುಷ್ಠ ರೋಗ ಆಯ್ತು. ಒಂದು ರೂಮಿನಾಗ ಹಾಕಿರು. ಅದಕ್ಕೆ ಅವ್ರ ಜೊತೆ ನಾನು ಹೋಗಿದ್ದೆ ನೋಡಾಕ. ನಾ ಸಣ್ಣವಿದ್ದೆ ಅವಾಗ, ಪ್ರೈಮರಿ 6ನೇ 7ನೇ ಇದ್ದೆ. ಒಳಗೆ ಹೋಗ್ಬೇಕಾದ್ರೆ ಉದ್ಕಂಡು ಹೆಚ್ಚಿದ್ರು. ಆ ಕಾದ್ರು ಕೊಳ್ಳು ನಾರ್ತಿತ್ತು, ಸರಿಯೆಲ್ಲ ಕೊಳ್ತಿತ್ತು. ಇಂಥ ಕೊಳ್ತಾಗ ಏನು ಮಾಡಕ್ಕಾಗತ್ತೆ ಹೇಳ್ರಿ. ಅವನು ಮಗನ ಇಟ್ಕೊಂಡು ಕೊಡಕ್ಕೆ ದೊಡ್ಡಕ್ಕಾದ್ರು ಮಗಳು ವಯಸ್ಸಿಗೆ ಬಂದ್ರು, ಮದುವೆ ಮಾಡಿಕೊಡ್ಬೇಕಾಗ ಏನು ಮಾಡಿಬಿಟ್ರಂದ್ರ, ಅಪ್ಪ ಅವ್ರಿಗೆ ಗೊತ್ತಿರ್ಲಾರ್ದ ಆ ಊರಿನ ದೊಡ್ಡ ಪಡ್ಲಾಳಿ ಅಂತಕ್ಕಂಥ ಗಣಪತಿ ಎಲ್ಲನ ಗಣಪತಿ ಕೊಟ್ಟಾರೆ. ಗಣಪತಿ ಬಡಿಗಾರ ಕೊಟ್ಟಾಯ ಪಡ್ತ ನೋಡಿ. ಜಗದಾಳೆಗಳು ಮಣಿತನಕ ತಾಯಿ ಅವ್ರವ್ರು ಬಂದಾರಿಲ್ಲ ಎಲ್ಲ ನಾ ಹೇಳೋರು ಅದಾರ. ಮತ್ತೆ ಜಗದಾಳೆಗಳು ಮಣಿತನಕ ಹಾಕಿನ ಕೊಟ್ರು. ಮದುವೆ ಮಾಡಿ ಕೊಟ್ರು. ಯಾಕೆ ಹೇಳತ್ತೀನಿ ನಿಮ್ಗೆ ನೆನಪಿರ್ಲಿ, ಗುರುಗಳನ್ನ ಮೊದಲನೇ ಮಾತು ಕೇಳಬಾರ್ದು. ಕೇಳಿದ ಮೇಲೆ ಅವ್ರು ಹೇಳಿದಂಗೆ ನಡೆಯಬೇಕು. ಪ್ರಾಣ ಹೋದ್ರೆ ನಡಿಬೇಕು. ಯಾಕಂದ್ರೆ ನಡಿಲಿಲ್ಲ ಅಂದ್ರೆ ಯಾರು ಹಾನಿ ಆಕೈತೆ ಅಂತ ತಿಳ್ಕೊರಿ. ಯಾಕಂದ್ರೆ ಗುರು ವಾಕ್ಯದೊಳಗ ಶಕ್ತಿ ಐತಿ. ಗುರು ವಾಕ್ಯ ತೋಚಿ ವೇದ ಅಂತ, ಗುರು ವಾಕ್ಯ ತೋಚಿದಾದ ಅಂತ, ಗುರು ವಾಕ್ಯ ತೋಚಿ ಸಿದ್ಧಾಂತ ಸಪ್ರಚಿತ ಆತ. ಗುರುವಿನ ವಾಕ್ಯವೇ ವೇದದ ಕೊನೆ, ಗುರುವಿನ ವಾಕ್ಯವೇ ದಾನದ ಕೊನೆ, ಗುರುವಿನ ವಾಕ್ಯವೇ ಸಿದ್ಧಾಂತದ ಕೊನೆ. ಎಲ್ಲದರ ಕೊನೆ ಗುರುವಿನ ವಾಕ್ಯ. ಇದು ಗೊತ್ತಿರ್ಬೇಕು. ಅದಕ್ಕೇನಾಗ್ಬಿಡ್ತು, ಆವಾಗ ಮದುವೆ ಮಾಡಿಬಿಟ್ರ ಹುಡುಗಿಗೆ. ಮರಾಠ ಮಂದಿ ಅವರು, ಮರಾಠ ಸಮಾಜದವ್ರು ಯಾರು ಇರ್ಬೇಕಂದ್ರೆ ಗೊತ್ತೈತಿ. ಈಗೆಲ್ಲ ನಡೆದಾವ. ಯಾವ ದಿನ ಹೊಸದಾಗೆ ಕರ್ಕೊಂಡು ಹೋದ್ರು, ಆ ದಿನ ರಾತ್ರಿ, ಆ ದಿನ ಇಲ್ಲ ಅವ್ರದ್ದು ಮುಹೂರ್ತ ಇರ್ತೈತಿ. ಗಂಡ ಹೆಂಡ್ತಿನ ಒಂದೇ ಮಾಡ್ಬೇಕಂದ್ರೆ ಒಂದು ಮುಹೂರ್ತ ಇರ್ತೈತಿ. ಹಿರಿಯರು ಇಲ್ಲಿ ಕರ್ಕೊಂಡು ಹೋಗೋದು, ಮರುದಿನ ಗಂಡ ಹೆಂಡ್ತಿನ ಒಂದು ಮಾಡೋದಕ್ಕಿರ್ತಾರ. ಅಂದ್ರೆ ರಿಕ್ವೆಸ್ಟ್ ನೈಟ್ ಐತಿರ್ಲಿಲ್ಲ. ನಿಮ್ಮ ಭಾಷೆದಾಗ ಹೇಳ್ಬೇಕು. ನಿಮ್ಗೆ ಆ ಮುಹೂರ್ತ ತೀರ್ತು ಇಲ್ಲಿ ಬಿಡು, ಹಾದ್ಯಾಗ ಕುಡಿರ್ತೀರಿ, ಕೋರ್ಟ್ನಾಗ ಆಗಿರ್ತೀರಿ ಅಷ್ಟ. ಡೈವರ್ಸ್ ಕೇಸ 80% ಅದಾವು. ಹಿರಿಯರು ಇಲ್ಲದ ಮದುವೆ ಆಗತ್ತಾವಣ್ಣ ಅಂತ ಬರ್ದಾರ. ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಲಿ ಮಗ, ಮಾನ್ಯ ಕೋರ್ಟ್ ಆದೇಶ ಮಾಡೈತಿ, ಇನ್ನು ಮ್ಯಾಲ ಓಡ್ ಹೋಗುದು ಲವ್ ಮ್ಯಾರೇಜ್ ನಡೆಯಂಗಿಲ್ಲ. ತಾಯಿ ತಂದಿ ಪರ್ಮಿಷನ್ ಇರ್ಲಾರ್ದ ಯಾರೇ ಮದುವೆ ಆದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಜೈಲ್ನಾಗ ಹಾಕೋದು ಆರ್ಡರ್ ಮಾಡಕ್ ಕೋರ್ಟ್. ಟ್ಯಾಕ್ಸ್ ಆ ಜಡ್ಜಿಗೆ ಅಭಿನಂದನೆ ಚಪಾಟ್ರಿ. ಇನ್ನು ಮ್ಯಾಲ ತಾಯಿ ತಂದಿ ಪರ್ಮಿಷನ್ ತೊಗೊಂಡು ಮದುವೆ ಆಗ್ಬೇಕವ್ರ. ಈಗ ಮೊದಲು ಮೇಜರ್ ಆದ್ರೆ ನಡೀತಿದ್ದಿಲ್ಲ. ಮನೆ ಆರ್ಡರ್ ಆಗಿರ್ಬೇಕಾದ್ರೆ ನನ್ನ ಮೊಬೈಲ್ನಾಗ ನಿಮ್ಗೆ ಕಳಿಸ್ತೀನಿ. ಏನು ನಾ ಮಾತಾಡ್ತಿರ್ತೀನಿ ಅದನ್ನು ಸ್ವಲ್ಪ ನಮ್ಗೆ ಕಳಿಸಿ ರೆಕಾರ್ಡ್ ಫೋನ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಆ ಸೆಕ್ಷನ್ಯಾಗ ಅವ್ರು ಒಳಗೆ ಹಾಕ್ಸ್ಬೋದು. ಏನು ನಡೆಯಂಗಿಲ್ಲ. ನಮ್ಗೆ 18 ಹಾಯ್ಬೇಕಂದ್ರೆ ಕುಡಿದ್ರೆ ನಡೀತೈತೆ ತಿರಂಗಿಲ್ಲ. ದಿನಾಂಕದ ರಮೇಶ್ವರ ಕಾಯಿ ಕಾಣಲಿಲ್ಲತ್ತ. ಹಂಗೆಲ್ಲ ಡೆವಲಪ್ ಹೋಗಿ ನಡೆಯಂಗಿಲ್ಲ ಇನ್ನು ಮೇಲೆ. ಇದು ಗೊತ್ತಿರಲಿ. ಯಾರು ಹೇಳ್ದಂಗೆ ನಡಿಬೇಕು. ಅವ್ರ ತಾಯಿ ತಂದಿ ಹೋಗ್ಬೇಕು, ಇವ್ರ ತಾಯಿ ತಂದಿ ಹೋಗ್ಬೇಕು. ತಿಳ್ತಿಲ್ಲ. ಅದಕ್ಕೇನಾಗ್ಬಿಡ್ತು, ಮದುವೆ ಮಾಡಿಬಿಟ್ರು. ನಾಳೆ ಇದೇ ರೀತಿ ಪಾರತ್ ಸಿಂಗ ಹಾಕೊಂಡು ಅದೇ ರೀತಿ ಆಗಿತ್ತು. ಹೌದಿಲ್ಲ? ಅದ ಊರಾಗ ಕಲ್ಮೇಶ್ವರ ಮಹಾರಾಜರ ಮಗಳದು ಇದೇ ರೀತಿ ಆಗಿತ್ತು. ಮತ್ತೆ ಅದು ಕಟ್ಟಿ ಹೇಳೋದು ಬಾಡಿನ ನೋಡೋದು. ಅದಕ್ಕೇನಾಗ್ಬಿಡ್ತು, ನಾಡ್ದು ಗಂಡ ಹೆಂಡತಿ ಒಂದು ಮಾಡಿದ್ರೆ ಇಲ್ಲಿ ರಾತ್ರಿ ಜ್ವರ ಬಂದು ಮರುದಿನ ಸತ್ತವ. ಯಾರು? ಜಗದಾಳೆಗಳು ಮಂತಾನ ದೊಡ್ಡ ಶ್ರೀಮಂತರ ಊರಾಗ. ಮರಾಠ ಮಂದ್ಯಾಗ ಒಮ್ಮೆ ಗಂಡ ಸತ್ರ ಜೀವನದಾಗ ಮದುವೆ ಮಾಡಲ್ಲ.
ಹಾ ಜನಾಬಾಯಿ ಸಾವುಕಾರ ಮಗಳು ಗಂಡ ಸತ್ತ. ಏನ್ ಮಾಡ್ತೀರಿ? ಅಪ್ಪವ್ರ ಪತ್ರ ಹಾಕ್ಬೇಕು, ಗುರುಗಳು ಬರ್ಬೇಕಂದ್ರೆ ಗುರುಗಳು ಸಹಜ ಬರೋದ್ರಾಗ ಎಲ್ಲರೂ ಹತ್ತಿದ್ರು. ರಾಯಲಿಂಗೇಶ್ವರ ಅಪ್ಪ ಅವ್ರು ಬರೋದ್ರಾಗ ಕೊಡ್ತಾರೆ ನೋಡಿ. ಯಾಕ ಸಾವುಕಾರ ಏನಾಗಿತ್ತು ಅಂದ್ರು. ಅಳ್ಳ ಹಾಕ್ತಾರ್ರಿ, ಏನಾಗಿತ್ತು? ಜನಾಬಾಯಿ ಬಂದಿತ್ತು. ನನಗೆ ಹೇಳ್ಬೇಕಲ್ಲ, ನನ್ನ ಮಗಳ ನನಗೆ ಹೇಳಿಲ್ಲ ಅಂದ್ರು. ನನಗೆ ಹೇಳಿಲ್ಲ ಅಂದ್ರು. ಇಲ್ರಿ ಅಪ್ಪ ಗಡ್ಬಡೊಳಗೆ ಮಾಡಿಬಿಟ್ಟಿರಿ ಅಂದ್ರು. ಸಾವುಕಾರ ಮಂದಿ ಮತ್ತೆ ಹಿಂದೆ ಹೆಣ್ಣು ಯಾರು ಮಾಡ್ಕೊತಿದ್ದಿಲ್ಲ ಅವಾಗ. ನೋಡುದು ಮತ್ತೆ ಅವ್ರು ಕುಡುದೈತೆ, ಈಗ ಮತ್ತೆ ಹೆಣ್ಣು ಅವ್ರು ಕುಡಿದು ಬಂದೈತಿ. ಹಿಂಗ ಪರಿವರ್ತನೆ ಜಗತ್ತಿನ ನಿಯಮ ಆಯ್ತು. ಏನ್ ಮಾಡೋದು ಈಗ? ಮಗಳ ಗಂಡ ಸತ್ತಲ್ಲ. ಅದಕ್ಕೆ ಅಪ್ಪವ್ರು ಅಂದ್ರು, ಸಾವುಕಾರನ ಅಂದಿದ್ದಾರೆ ನೆನಪೈತೆ ಅಂತ ಹಸು ಗೊತ್ತಿದ್ದಿನ ಅಂದ್ರು. ಏನ್ ಮಾಡಿದ್ರಿ ಅಪ್ಪವ್ರು? ಮುಂದೆ ಹಿಂಗ ಹೋಗಿ ಪರಿಸ್ಥಿತಿ ನಮ್ಮ ಪಿರಿಯಡ್ ಬತ್ತು. ಅಲ್ಲಿ ತನ ನಾನು ಅಪ್ಪರ ಜೊತೆಗೆ ಬಂದೆ. ಅವಾಗ ಅಟ್ರಾಗ ಏನಾಗ್ಬಿಡ್ತು, ಯಶವಂತ ಪೂರ್ಣ ಆರಾಮ, ಎಲ್ಲಾ ಬಳ್ಳಿಗಳು ಸಿಗುತ್ತೊಂದು ಮಠದಾಗ ಇರ್ತಿದ್ದ. ಗುರುವಿನ ಆಶೀರ್ವಾದ, ಹೊಡಿ ಚಪ್ಪಾಳೆ, ರಾಯಲಿಂಗೇಶ್ವರಪ್ಪರ ಆಶೀರ್ವಾದ, ಎಲ್ಲ ಆರಾಮದ ಯಶವಂತ. ಹೌದೇನು? ಪೂರ್ಣ ಆರಾಮ, ಹೊಕ್ಕ ಆರಾಮದ, ಎಲ್ಲ ಸೋರ್ತಿದ್ವಿ. ಹಿಂಗ ಕಿವ ರಕ್ತ ಸೋರ್ತಿತ್ತು, ಕುಷ್ಠರೋಗ ಆಗಿತ್ತು ಅವಾಗ. ನೀನು ಒಲಿದರೆ ಕೊರಡು ಕೊನುರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ವಿಷವ ಅಮೃತಬಹುದು. ಕೂಡಲ ಸಂಗಮ ದೇವ, ನೀನು ಒಲಿದರೆ ಏನುಂಟು ಏನಿಲ್ಲ ಕೂಡಲ. ಗುರು ಒಲದವ್ರು ಏನಕ್ಕಂತ ಏನಾಗಂಗಿಲ್ಲ, ಯಾರು ಹೇಳಕ್ ಸಾಧ್ಯತೆ? ಹರಿಹರ ಬ್ರಹ್ಮಾದಿಗಳಿಗೆ ಹೇಳಕ್ಕ ಸಾಧ್ಯತೆ. ಮತ್ತೆ ನೀನ್ ಹೇಳಕ್ ನೋಡಿ ಶಾನೆ. ಏನಾಗ್ಬಿಡ್ತು? ಯಶವಂತ ಪೂರ್ಣ ಆರಾಮದ, ಪೂರ್ಣ ಆರಾಮದ. ದಾಸೋದ್ ಹೊತ್ತಿದ್ದ. ಮುಂಜಾನೆ ಚಾಲು ಆತ 7ಕ್ಕೆ ಪ್ರವಚನ. ದಾಸೋದ್ ಮುಂಜಾನೆ ಭಜನೆಗೆ 12 ಗಂಟೆ ಆದ್ರೆ ನಮ್ಮ ಒಳಗೆ ಡಾಂಬರ್ ಆಡಕತ್ತು. ಪ್ರವಚನ ಮುಗಿವಾಗ ಪ್ರವಚನ ನಡೆದಿತ್ತು. ಫುಲ್ ವೈರಾಗಿ ಬಂತು. ಅಲ್ಲಿ ಡಿಮಾಂಡ್ ಯಾರು ಹೆಚ್ಚಿತ್ತು ಅಂದ್ರೆ ಗಂಡು ಮಕ್ಕಳದ. ಹೌದಿಲ್ಲ? ಯಾಕಂದ್ರೆ ಮರಾಠ ಮಂದ್ಯಾಗ ಒಮ್ಮೆ ಮದುವೆ ಆಗಿ ಗಂಡ ಸತ್ರ 2ನೇ ಮಾಡಂಗಿಲ್ಲ. ಹೌದ್ರ? ನಾವು ಅವಾಗಿತ್ತು ಕಾನೂನು. ಈಗೇನು ನಡೆದಾವ ಕರೆ? ಈಗೆಲ್ಲ ನಡೆದಾವ, ಎಲ್ಲ ಬಿಟ್ಟು ನಿಲ್ತಾರೆ. ಯಾಕಂದ್ರೆ ಹಿಂದ ಶರಗ, ಹಿಂದಿನ ಕಾಲದಾಗ ಸಭಾದಾಗ ಶರಗೋದು ಮುಂದೆ ಬಂದ್ರೆ ಹಿಂದೆ ಬಂದ್ರೆ ಜಪ್ಪ ಹಾಕಿದ್ರತ್ತ. ಈಗೇನಂತಾರೆ? ಇದೇನು ಹೊತ್ಕೊಂಡಿದ್ದೆ ತಕ್ಕ ತರತಿ. ನಮ್ಮ ಗುರುಗಳು ಹೇಳ್ತಾರೆ, ನಮ್ಮ ಕಡೆ ಬಿಡ್ಬೇಡ ಮಾಡ್ತಾರೆ. ಅಲ್ಲಿಗೆ ಜರಪ್ಪ ಇರ್ತಿತ್ತು ಕ್ಯಾಸೆಟ್ದಾಗ ಐತಿಬೇಕಾದ್ರೆ. ಹಂಗ ಏನಾಗ್ಬಿಟ್ಟು ಅಪ್ಪರಂದ್ರು, ಯಶವಂತ ಅಂದ್ರು. ಏನಿಪ್ಪ? ನಿಜಗುಣ ಶಿವಗಳದ್ದು ದೃಷ್ಟಾಂತ ಬಂತು. ನಿಜಗುಣ ಶಿವಗಳನ್ನ 12 ವರ್ಷ ಅನುಷ್ಠಾನ ಮಾಡಿದ್ರು. ಆಮೇಲೆ ಭಿಕ್ಷಾ ಬೇಡ ಕಳಿಸಿದ್ರು. ಒಬ್ಬ ಕುರುಬರು ಯಾವ ಹೆಣ್ಮಗಳು, ಪಿಂದಾರ ಹೆಣ್ಮಗಳು, ಇಲ್ಲೆಲ್ಲ ಎಲ್ಲರೂ ಎನಿಸ್ತಾರೆ. ಇಲ್ಲಿ ಹಿಂಗೆ ಇದನ್ನು ಮಾಡ್ತಾರಲ್ಲ ಕಬಡ್ಡಿ ಮೇಲಕ್ಕ. ಮನೆ ಕರೆದಾಗ ಯಾರೋ ನೀನು ಒಂದು ಭಿಕ್ಷಾ ಅಂದೆ ಹೆಂಗೆ ನಿಜಗುಣ ಶಿವಗಳ? ನಾನು ನಿಜಗುಣಿ ಅಂದ. ನಾನು ನಿಜಗುಣ ಗಜಗುಣ ಹೋಗ್ಯಾರ, ನೀನು ನಡ ಹೋಗೋಣ. ಹೋಗಿ ಗುರುಗಳು ಸೀದಾ ಹಂಗೆ ಹೇಳ್ದವ. ನಮ್ಮಂಗೆ ಡೂಪ್ಲಿಕೇಟ್ ಶಿಕ್ಷೆ ಇದ್ದಿದ್ದಿಲ್ಲ. ಅವ್ರಿಗೂ ಏನತ್ತ ಗುರುಗಳು ಭಾಳ ಹಾಲು ತುಪ್ಪ ಊಟ ಮಾಡಿದ್ರೆ ನಮ್ಮ ಗುರುಗಳು ಅಂತಾರು. ನನಗೊಳಗೆ ಒಂದಿಟ್ಟು ಶುಗರ್ ತೋರ್ಸದ್ ಕರೆ ಹಂಗ ಬೇಸರ ಉಂಡಿ ಕಟ್ಟಿರತ್ತ ಬೆಂಗಳೂರು ಹೋಗಾಗ. ಇವ್ರು ಗಟ್ಟೆ ಕಟ್ಟಾರ, ಹಂಗ ನುಂಗೇನು ಹೋಗ್ತೀನಿ. ಇದು ನುಂಗಂಗಿಲ್ಲ ಇವು, ಇವೆಲ್ಲ ನರಸತ್ತದ ಇವು. ಪೀತನ ಏನ ಯಾಕಂದ್ರೆ ಹಾಕತ್ತೀನಿ ಅಂದ್ರೆ ₹50 ಕೊಟ್ಟಿರ್ತಾರೆ ಗುರುಗಳ. ಬೇಸನ್ ಉಂಡಿತಾರ ಬಂದ್ರೆ ಯಾವ್ದೊಳಗೆ ಹೋಗಿ ಬೇಸನ್ ಉಂಡಿತ್ತಂತ ತೂಕ ಮಾಡೋದು ಕೊಡೋರು 3 ಏಡಿರೋದು. ಕೈಯಾಗ ಹಿಡಿದು ಗಮ್ಮ ವಾಸನೆ ಬರಾಕೈತು. ಹಿಂಗೆ ವಾಸನೆ ಬರೋ ತಿಳ್ಕೊತೈತಿ. ಮೂಗು ಭಾಳ ಬೇರಿಕೆ ಅದ. ಇಟ್ಟು ವಾಸನೆ ಬರತೈತಿ. ಹೆಂಗೆ ಪ್ರಿಚದ ಇರ್ಬೇಕಂತೇಳಿ ಒಂದು ತಿಂದತ್ತ ಪ್ರಭು. ಒಮ್ಮೆ ತಿಂದ ಬಳಕ ರುಚಿ ಬಿಡ್ತೀನದ ನಾಲಿಗೆ. ನಾಲಿಗೆ ಬಗ್ಗೆ ಪುರಂದರ ಹೆಸರು ಬಿಡ್ತಾರಲ್ಲ ನಾಲಿಗೆ. ಮುಂದೆ ಏನಾಗ್ತತ್ತ? 2 ಹಿಡ್ಕೊಂಡ ಅವಂದ. ನಮ್ಮ ಗುರುಗಳು ನನ್ನ ಮೇಲೆ ಭಾಳ ಪ್ರೀತಿದ. ಒಂದು ಹೆಂಗೆ ನಾವು ಟೆಸ್ಟ್ ನೋಡ್ಯಾನ. ಇನ್ನು ಹಾದ್ಮ್ಯಾಗ ಅವ್ರೊಂದು ತಿಂತಾರೆ, ನನಗೊಂದು ಕೊಡ್ತಾರ. ಒಂದು ನನ್ನ ಪಾನಿ ಬರೋದು ನಾನು ತಿಂದ್ರೆ ಏನು ತಪ್ಪೈತೆ ಅದೊಂದು ತಿಂದತ್. ಅದು ಗುರುಗಳ ಕೈಯಾಗ ಹೋದ್ ಒಂದು ಇಟ್ಟತ್. ₹50 ಒಂದೇ ಬತ್ತು. ಮತ್ತೆ ಕೇಳಾರ್ಗೆ ಗೊತ್ತಿತ್ತು. ಇಲ್ರಪ್ಪ 3 ಬಂದಿದ್ದು ರೀ. ಮತ್ತೆ ಏನಾದ್ರು ಅಂದ್ರೆ ಒಂದು ಹೆಂಗೆ ಅದಾವತ್ ನೋಡ್ಬೇಕಂತ ಅಲ್ಲೇ ಯಾವ್ದು ದಾಟಣ ತಿಂದ್ರೆ ನೀವು ನನ್ನ ಮ್ಯಾಲ ಭಯಂಕರ ಪ್ರೀತಿ ಇದ್ರಿ ನನಗೆ ಗೊತ್ತೈತ್ರಿ. ಅದಕ್ಕೆ ಅಲ್ಲಿ ಹೋದ್ರೆ ತಿನ್ನೋದು ಹಣ ಐತಿ, ಇಲ್ಲ ಅಂದ್ರೆ ನನ್ನ ತಿನ್ನೋದೈತೆ ಅದೊಂದು ತಿನ್ರಿ. ಇಲ್ಲಿ ಮೂಗ್ ಬಸವಣ್ಣತ್ತಲ್ಲಿ ಬಂದಂದ ಅಲ್ಲೋ ಗುರುಗಳು ತಿನ್ಸಲ್ಲ. ಅದು ಹೆಂಗೆ ತಿಂದು ಅಂತ ಕೇಳು. ಹಿಂಗ ತಿಂದೆ ಅದೊಂದು ತಿಂದ್ಬಿಟ್ಟೆ. ವಿಷಪಸ್ತಿ ನಾವು ನಮ್ಮ ಗುರುಗಳು ಹೇಳೋದು ಅಂತಿದ್ದೆ. ಹೊಸ ಗೊತ್ತಿಲ್ಲ ಹಿಂಗ ತಿಂದೆ ಅದತ್ತ ಎಲ್ಲರೂ ತೊಗೊಂಡು ಬಿಡ್ಕೊತ ಗುರುಗಳು. ಅದಕ್ಕೆ ನಮ್ಮ ಗುರುಗಳು ಹೇಳಿ ನನಗೆ ನೀತಿ ತನ ಕಾಲು ಹೊತ್ತು ನೀತಿ ತನ ಕುತ್ಕೊತ್ತು ಶಿಷ್ಯಾರು ಬರ್ತಾರೆ. ತಮ್ಮ ಒಳ್ಕೊಂಡು ಮಕ್ಕತ್ತು ಬಾತ ನಾಲ್ಕು ಒಳ್ಕೊಂಡಿರ್ತಾನ. ನಾನು ಸಪ್ರೇಟ್ ಫೋನ್ ಇಟ್ಟಿದ್ದು ಕಕ್ಮರ ರೂಮ್ನಾಗ ಇಂಥವ್ರು ಬಂದಾರತಿ ಫೋನ್ ಮಾಡ್ರಂದ್ರೆ ಅಟ್ಟ ಇಲ್ಲ ಅಂದ್ರೆ ನೀತಿ ತನ ಮತ್ತೆ ಇರೋದ ಭಾವನ ನನಗೆ ಹಿಂದಾಳಲ್ಲ ಮುಂದೆ ಕರೆ ಮತ್ತೆ ಏನು ಮಾಡೋದು? ಇನ್ನಷ್ಟು ದಿನ ಇರ್ಬೇಕಾಗ್ತೈತಿ. ಈಗ ಕುತ್ಕೋಚರಿ ಏನು ಹೋಗ್ತಿದ್ರೆ ಏನು ಮಾಡೋದೈತಿ? ಪರಿಸ್ಥಿತಿ ಏನಾಯ್ತು ಅಂದ್ರೆ ಯಶವಂತ ಅಂದ್ರು ಮತ್ತೆ 12 ವರ್ಷ ಧ್ಯಾನಕ್ಕೆ ಹೋಗೋದ್ರು. ನಿಜಗುಣ ಶಿವಗಳಿಗೆ ಮತ್ತೆ 12 ವರ್ಷ ಧ್ಯಾನ ಮಾಡಿ ಬಂದ್ರು. ಎಲ್ಲಿಟ್ಟು ಗುರುಗಳು ನಿಜಗುಣ ಶಿವಗಳು 6 ಶಾಸ್ತ್ರ ₹52 ಕೋಟಿ ಬಂಗಾರ ನಾಣ್ಯಗಳ ಕುರಿತು ಬರ್ತಿತ್ತವ. ಎಷ್ಟು ದೊಡ್ಡ ಶ್ರೀಮಂತವ. 12 ವರ್ಷ ಮತ್ತೋದ 24 ವರ್ಷ ಧ್ಯಾನ ಮಾಡಿ ಬಂದ ಕೂಡಲೇ ಗುರುಗಳು ಭಿಕ್ಷಾ ಕಳಿಸಿದ್ರು. ಹೋಗಿ ಕೇಳ್ದ ಭಿಕ್ಷಾ ಅಂದೆ ಎಂದ ಅನಬುಲ್ಕಿ ಮನೆಗೆ ಹೊರಬತ್. ಹೆಂಗಿರ್ಬೇಕು ಚಲ ಬೇಕು ಶರಣ ಹೆಂಗೆ
ಪರಸತ್ಯನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ ಛಲವಿಲ್ಲದವರ ನೆತ್ತ ನಮ್ಮ ಕೂಡಲ ಸಂಗಮ ದೇವ. ಛಲ ಇರ್ಬೇಕು ಶಿಷ್ಯ ಅಂದ್ರ ಅದ ಬದುಕಿವನಿಗೆ ಅದ ಭಿಕ್ಷಾಂದೇಹಿ ಅಂದ. ಅಂದ ಕೂಡಲೇ ಯಾರೋ ನೀನೋ ಅಂದ್ರೆ ಬದುಕಿ ಅಮ್ಮ ನಾನು ನಿನ್ನ ಮಗ ಇದ್ದೀನಿ ಅಂದ ತಕ್ಷಣ ಮಗ ಅಂದ್ರೆ ಯಾವ ತಾಯಿ ಖುಷಿಯಾಗಲ್ರಿ, ಓಡಿ ಬಂದಳು. ಓಹೋ ಅವತ್ತು ಭಿಕ್ಷಾಕ್ ಬಂದವ ನೀನೇನು 12 ವರ್ಷ ಹಿಂದೊಂದಳಕಿ ಆಕೆ ಯಾರ ಗೊತ್ತಿರ್ಕೊಡಿ ಮೇಲೆ 12 ವರ್ಷ ನಿಂಗೆ ಅನ್ಕೋತಂದ್ರೆ ಆತ್ಮಜ್ಞಾನಿ. ಹೌದಾ ಎಲ್ಲೋಗಿದೆ 12 ವರ್ಷ? ಇಲ್ಲ ನನಗೆ ನೀನೇನು ನಾನು ನಿಜಗುಣೇನು ಗಜಗುಣ ಹೋಗಿ ನೀನು ಭಿಕ್ಷೆ ನೀಡಂಗಿಲ್ಲ ಇದ್ದಿದ್ದಲ್ಲಮ್ಮ. ನಮ್ಮ ಗುರುಗಳಿಗೆ ಹೋಗಿ ಹೇಳಿದೆ ಮತ್ತೆ 12 ವರ್ಷ ಧ್ಯಾನ ಮಾಡಂದ್ರು, ಮತ್ತೆ 12 ವರ್ಷ ತಪಸ್ಸು ಮಾಡಿ ಬಂದಿದ್ದೀನಮ್ಮ ಅಂದ ಕೂಡಲೇ ಹೌದಾ ಸಾಕ್ಷಾತ್ಕಾರ ಐತಿ ನೋಡಿದ್ರು ಬಾಯಿಲೆ ಮೂಗಿ ಹಿಡಿದ್ಬಿಟ್ಟು ಹಿಂದಿ ಬಗ್ಗಟ್ಟು ಬೆಂಕಿ ಎತ್ತಿ ಶಬ್ಬಾಷ್ ಈ ಕರೆ ನಿಜಗುಣ ಅದು ಹೋಗಿ ಜಗತ್ತಲ್ಲಿ ಸಂತೋಷ ಆಗ್ತಾರೆ. ಹೋಗಿ ಗುರುಗಳಿಗೆ ಹೇಳ್ದ. ಹೌದಾ ಅಂದ್ರು ದೇಹಾಭಿಮಾನ, ದ್ರವ್ಯಾಭಿಮಾನ, ಜಾತ್ಯಾಭಿಮಾನ, ಕುಳಾಭಿಮಾನ, ದೇಹ ಬುದ್ಧಿತ ನಿಶ್ಚಯ ಜಾಡಣೇನ ಗುರುಗಳಂದ್ರು ಹಂಗ ಯಾಕೆ ಬರಂಗಿಲ್ಲ, ಮುದಿಗೆ ಸರ್ಟಿಫಿಕೇಟ್ ಕೊಟ್ರೆ ನಡೆಯಲ್ಲ, ನಾ ಸರ್ಟಿಫಿಕೇಟ್ ಕೊಡ್ಬೇಕು ಮಗನ ಅಂದ್ರು. ನಡಿ ಅಂದ್ರು. 12 ವರ್ಷ ಎಲ್ಲಿ ಹೋದ್ರಂದ್ರ ವೇಶ್ಯಾರ ಮನೆಯಾಗ ಇಟ್ರು ದೇಶ ಸಂಚಾರ ಮಾಡಿ ಕೊಡ್ತಾನೆ, ವೇಶ್ಯಾರ ಸೇವೆ ಮಾಡೋದು ಸುಳ್ಯಾರ ಅದು ಪತ್ರ ಸಿಕ್ಕಂತ ಇಲ್ಲದಾನ ಕರೆ ಸುಳ್ಳು ನಿಜಗುಣ ಸೇವೆಗಳು ಚರಿತ್ರೆ ಒಳಗೈತಿ ಮತ್ತೆ ಆಯ್ತಿಲ್ಲ. 12 ವರ್ಷ ನಿಜಗುಣ ಸೇವೆಗಳು ಏನ್ ಮಾಡಿದ್ರೆ 24 ವರ್ಷ ಅನುಷ್ಠಾನ ಮಾಡಿದ ಮನುಷ್ಯ ವೇಶ್ಯಾರ ಮನೆ ಸೇವೆ ಮಾಡಿದ. ಹೆಂಗಿದ್ರು ತಿರುಳೋಕ್ ಸುಂದರತೆಯಾಗಿದ್ರು ಆದ್ರೆ ಕುರುಡಿದ್ರು, ಕಣ್ಣಿರ್ಲಿಲ್ಲ. ಏನಾಯ್ತು ಇವ್ರ ಮಾತುಗಳು ಕೇಳಿ ಅವ್ರಿಗೆ ಆನಂದ ಆಗಿ ಏನ್ ಮಾಡಿಬಿಟ್ಟಾರ, ತಬ್ಕೊಂಡ್ ಬಿಟ್ರು. 2 ಕಣ್ಣು ಬಂದು ಇಬ್ಬರಿಗೆ ಕಣ್ಣು ಬಂದ ನೋಡಿಬಿಟ್ರು. ಅಂತರಿ ಗೇನೆ ಅಮೃತ ಬಾಹ್ಯಕಾಯ ಲಖಲಕಿತ ಅಂತರ ಸ್ಥಿತಿ ಬಾಣತಿ ಸಂತ ಲಕ್ಷಣ ಕೈಸೆ. ಅಮೃತ ಸೇವನೆ ಮಾಡಿದ ಮನುಷ್ಯನು ಅಂಬಲಿ ಬಯಸುವನೇ, ಆಲಯದೊಳಗೆ ನೆಲೆಸಿದ ಪುರುಷನು ಬಾಲನ ಬಯಸುವನೇ. ಅಮೃತ ಕೊಡದವ ಹೆಂಗಿರ್ತಂದ್ರ ಸಮರ್ಥ ಬರೀತಾರ, ಜ್ಞಾನಿ ಅಂದ್ರೆ ಮುಖ ನೋಡ್ರೆ ಗೊತ್ತಾಗತ್ತ, ಬ್ರಹ್ಮುಖ ಇರ್ತೈತ ಮುಖದ ಮೇಲೆ. ಸನ್ಯಾಸಿ ಮಾತು ಸತ್ನಾಯ ಜೋಲ್ ಬರ್ತೈತಿದ್ರು ನಮ್ಮ ಗುರುಗಳು. ಏನ ಪರಿಸ್ಥಿತಿ ನೋಡಿದ್ರು, ಓಹ್ ನಾವು ಮನುಷ್ಯರಾಗಿ ಹುಟ್ಟಿದ್ಬೇಕು, ನಮ್ಮ ಮನೆಗೆ ಕೋಟಿ ಜನ ಬಂದು ಹೋಗಿರ್ಬೋದು, ಲಕ್ಷಾವಧಿ ಶ್ರೀಮಂತರು ಕೋಟ್ಯಾವಧಿ ಶ್ರೀಮಂತರು ಬಂದು ಹೋಗ್ಯಾರ. ಆದ್ರೆ ಇಂಥ ಸುಂದರವನ್ನು ಕೂಡ ಒಮ್ಮೆ ಭೋಗ ಮಾಡಲಿಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಸಾರ್ಥಕ ಆಗೋದಿಲ್ಲ ತಿಳ್ಕೊಂಡು ಇಬ್ಬರು ತಾಯಿ ಮಕ್ಕಳು ಕರೆದ್ರು, ಬರ್ಲಿಲ್ಲವ. ಏಕೆ ಬರ್ಲಿಲ್ಲ ಅಂದ್ರ ಅವ್ರನ್ನಾರು ಬಾರೋ ನಮ್ಮ ಕೂಡ ಮಲ್ಕೊಳಕ್ ಅನ್ಕೊಳ್ಳಿ ಹಿಂಗೈತಿಯಪ್ಪ ಆಗ್ಲಿ ಗುರುನಾಥ ಆಗ್ಲಪ್ಪ ನಿನ್ನ ಇಚ್ಛೆ ಆಯ್ತು ಏನೈತಿದವ ಗುರುನಾಥ ಹಿಂಗೆ ಮಾಡ್ತಾನತ್ತಿದವ, ನಾನು ಪರೀಕ್ಷೆ ಮಾಡತ್ತನತ್ತಿದವ ಗೊತ್ತಿರ್ಲಿ ಮಗಳ ಜೈಗಳು ಆಯ್ತಪ್ಪ ಆಯ್ತು ಕೊಡ್ರಿ ಹತ್ತಿದ್ದ. ಇದೇನು ಮಾಡೋ ಬೋಳಶೇಖರ್ ಏನು ಮಾಡೋ ಅಂದಿದ, ಬೇಕಾದ್ರೆ ಎಳೆದಾಡಿ ತಿಕ್ಕಾಡಿ ಜಗ್ಗಾಡ್ರಿ ಏನ್ ಮಾಡ್ರಿ ಏನು ಮಾಡೋ ಅಂದಿದ. ಮಾಡದೆ ನೋಡ ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಇಬ್ಬರು ಕೂಡ ಟ್ಯಾಕ್ ಹೊಡ್ಕೊಂಡು ಮಕ್ಕೊಂಡ್ರ ಅವನು. ಟ್ಯಾಕ್ ಹೊಡ್ಕೊಂಡು ಮಲ್ಕೊಂಡ್ ಕೂಡ ಏನಾಗ್ಬಿಡ್ತಾರೆ, ಇಬ್ಬರಲ್ಲೇ ನಿರ್ವಿಕಾರ ಸ್ಥಿತಿ ಬಂದ್ಬಿಡ್ತು. ವಿಕಾರಸ್ಯ ವೀರ್ಯವರ್ಧಿತಂ ರಕಾರಸ್ಯ ರಾಗರಹಿತಂ ತಕಾರಸ್ಯ ತಮೋಗುಣ ವಿರಹಿತಂ ಇಂತಿ ತ್ರಿಗುಣ ಯುಕ್ತ ವಿರಕ್ತ ಪುರುಷಂ. ಭೂರಿ ಬ್ರಹ್ಮದ ಚಿತ್ತವ ಮುಳುಗಿಸಿ ಪೂರ್ಣ ನಿರ್ಮಲನಾದ ಪುರುಷನೇ ಬ್ರಾಹ್ಮಣನಿಕಂ ಜಂಗಮೇಕಂ. ಯಾರಿಗೆ ಬ್ರಾಹ್ಮಣ ಅನ್ಬೇಕು, ಯಾರಿಗೆ ಜಂಗಮ ಅನ್ಬೇಕು, ಮಾಲಿನ್ಯ ಕೈವಲ್ಯದಾಗ ಬರ್ದಾರ ಇದನ್ನ. ಭೂರಿ ಬ್ರಹ್ಮದ ಚಿತ್ತವ ಮುಳುಗಿಸಿ ನೀರು ಪೂರ್ಣ ನಿರ್ಮಲನಾದ ಪುರುಷನೇ. ಅದಕ್ಕ ವಿರಕ್ತ ಅಂದ್ರೆ ಏನು? ವಿಕಾರಸ್ಯ ವೀರ್ಯವರ್ಜಿತಂ ರಕಾರಸ್ಯ ರಾಗರಹಿತಂ ತಕಾರಸ್ಯ ತಮೋಗುಣ ವಿರಹಿತಂ ಇಂತಿ ತ್ರಿಗುಣ ಯುಕ್ತ ವಿರಕ್ತ ಪುರುಷಂ. ಗುರುಗಳು ಬಂದ್ಬಿಟ್ರು ಮಾರನೇ ದಿನ ಬಂದು ನೋಡಿದ್ರು, ಎಲ್ಲಿದ ನನ್ನ ಶಿಷ್ಯ ಅಂದ್ರು. ಬಾಬಾ ಅದಿನ್ರಿ ಇಲ್ಲಿ ಅಂದ. ನಡಿ ಹೋಗೋಣ ಮಠಕ್ಕಂದ್ರು. ಇವರಿಬ್ಬರು ಓಡಿ ಬಂದು ಆಟ ನಿಂತರು, ಯಪ್ಪ ನಮ್ಗೆ ಉದ್ಧಾರ ಮಾಡ್ರಿ, ನಾವು 100 ಜನರು 1000 ಜನರ ಜೀವನ ಹಾಳು ಮಾಡಿ ನಾವು ನರಕದ ಹುಳಾಗಿ ಹುಟ್ತೀವಿ, ಅದಕ್ಕೆ ನಮ್ಮನ್ನು ಉದ್ಧಾರ ಮಾಡಿ ನಮ್ಮ ಮನೆ ಪಾದ ಕೇಳ್ರಿ, ಇಲ್ಲೆತ್ತನ ಕೇಳ್ಬೇಡ್ರಿಪ್ಪ, ನಮ್ಗೆ ಕ್ಷಮ ಮಾಡ್ರಿ ಅಂದ್ರು. ನಿಮ್ ಕಣ್ಣಿರಲಿಲ್ಲ, ನನಗೆ ಹೆಂಗೆ ನೀವು ಕೈ ಮಾಡಿರಿ ಅಂತ ಕೇಳಿದ್ರು ಗುರುಗಳು. ನಿಮ್ಮ ಶಿಷ್ಯನ ಸ್ಪರ್ಶ ಮಾಡಿದ್ರಿಂದ ನಮ್ಮ ಕಣ್ಣು ಬಂದವ. ಅಷ್ಟೇ ಅಲ್ಲ, ಅವ್ರು ಸ್ಪರ್ಶ ಮಾಡಿದ್ರಿಂದ ನಮ್ಮ ನಿರ್ವಿಕಾರ ಸ್ಥಿತಿ ಬಂದದ, ಅದಕ್ಕೆ ನಾವು ಉದ್ಧಾರ ಮಾಡ್ರಿ. ಹೌದೇನೋ ಅಂದ್ರು. ಯಪ್ಪ ನಿನ್ನ ಇಚ್ಛೆ ಅಂದ. ಅಲ್ಲೇನು ಓದಿದ್ದಿಲ್ಲ, ಯಪ್ಪ ನಿನ್ನ ಇಚ್ಛೆ ನನ್ನೇನೈತೆ ಅಂದ. ಹೌದಾ ಅಂದ್ರೆ ಅವ್ರು ಕರೆದು ಕುಣಿಸಿ ಹಸ್ತ ಮಸ್ತಕ ಸಂಯೋಗದಿಂದ ತತ್ವಮಸಿ ಮಹಾವಾಕ್ಯದ ವಿವರವನ್ನು ಹೇಳಿ ಆತ್ಮಬೋಧೆಯನ್ನು ಮಾಡಿದ್ರು. ಯಾರು? ಅವ್ರ ಗುರುಗಳು ಶಂಭುಲಿಂಗ, ಹೌದಿಲ್ಲ? ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಟ್ರು. ಅದು ಗುರು ಪೂರ್ಣಿಮೆ ವಿಶಿಷ್ಟೆ. ಗುರುಗಳು ಏನಿರ್ಬೇಕಂದ್ರೆ ಯಾರಿಗೆ
ಡಾಕ್ಟರ್ ಯಾರಿಗೆ ಬೇಕಾಗ್ಯಾನ? ಪೈಲ್ವಾನ್ಗಲ್ಲ. ಡಾಕ್ಟರ್ ಯಾರಿಗೆ ಬೇಕಾಗ್ಯಾನ? ರೋಗಿಗೆ ಬೇಕಾಗ್ಯಾನ. ಅದಕ್ಕೆ ನಮ್ಮ ಬಾಲಭಾಗದಾಗ ಬರ್ದಾರ, ಅಡಮಾರ್ಗಿ ಕೋಡಿ ಜನತಿ ಜಾತಿ ತಾತನಿ ಕಾಲಿಗೆ ತೋತಿದ್ದಾನೆ, ಅಡಮಾರ್ಗದಿಂದ ನಡೆಯೋದು ಸನ್ಮಾರ್ಗ ತರಾಣ ಜ್ಞಾನಿ. ಹೌದಿಲ್ಲ? ಅದಕ್ಕೆ ಯಾರು ಅನ್ಯಾಯ ಅತ್ಯಾಚಾರ ಅಧರ್ಮದಿಂದ ನಡೀತಾರ ಅಂತವ್ರು ಉದ್ಧಾರ ಮಾಡ್ಲಿಕ್ಕೆ ಗುರುಗಳ ಅವತಾರ ಅದ. ನಾವು ಯಾರು ಸಂಕಲ್ಪ ಕೊಡಬೇಕಾಗಿಲ್ಲ, ಸದ್ಗುರು ಶರಣ ಹೋದ್ರೆ ಸಾಕು. ನಾವು ಕೋಟಿ ಬ್ರಹ್ಮ ಹತ್ಯೆ ಆರಿತ ಕರಿತಾ ದಂಡವತ್ತ ಲೋಟಾಂಗಣ ಆರಿತ ಮೋಕ್ಷ ಒಳ್ಳೆಪ್ಪ ಆಯ್ತ. ಹೌದಿಲ್ಲೋ? ಕೋಟಿ ಬಂದು ಬ್ರಹ್ಮನಿಗೆ ಬಂದಂತ ಪಾಪ ಮಾಡಿದ್ರು ಸಹಿತ ಗುರುವಿನ ಪಾದಕ್ಕೆ ನಾವು ಸ್ಪರ್ಶ ಮಾಡಿದ್ರೆ ಸಾಕು, ನಮ್ಮ ಪಾಪ ನಾಶ ಆಗ್ತದ. ಅಂದಿನಿಂದ ನಾವು ಜೀವನ್ಮುಕ್ತರಾಗ್ತೀವಿ. ಗುರು ಕೃಪೆಯಾಗಿ ನಾವು ಗುರುವಿನ ಮಕ್ಕಳಾಗ್ತೀವಿ. ಅರ್ಥ ಏನಂದ್ರೆ ಎಷ್ಟು ಸಲ ಹುಟ್ಟಿ ನೀವು ಮನುಷ್ಯಾಗಿ ಹೋಗ್ತೀವಿ, ಸಾಕ್ಷಾತ್ಕಾರ ಆಗ್ಲಿಕ್ಕೆ ಇಲ್ಲ ವಿನಃ ಆ ಜನ್ಮ ಮರಣ ಬಂಧನ ಬಿಡುಗಡೆ ಆಗ್ತಿದ್ದ. ಎಷ್ಟು ಸಲ ಹುಟ್ಟಿ ಮನುಷ್ಯಾಗಿ ಹೋಗ್ತೀನಿ ಗುರು ಉಪದೇಶ ಸಿಕ್ತಂದ್ರ ತಿಳ್ಕೊಂಡು ಗುರುಗಳು ಮಾಡ್ಕೊಂಡ್ರೆ ಇಟ್ಟು ತಾಕತ್ತಿದ್ ಬರೀ ಮುಂದೆ ಸಾಕ್ಷಾತ್ಕಾರ ಆಗೋದಂತೂ ಎಷ್ಟು ಜನ್ಮದಾಗ ಬಂದ್ರು ನೀವು ಗುರುಗಳ ಹತ್ರ ಹುಟ್ಟಿ. ಯಾಕಂದ್ರೆ ಸುಲೋಕತಾ ಮುಕ್ತಿ, ಅವ್ರು ಹುಟ್ಟು ಲೋಕದಾಗ ಹುಟ್ಟಿ. ಸಮೀಪತಾ ಮುಕ್ತಿ ಅಂದ್ರೆ ಅವ್ರು ಸಮೀಪದಾಗ ಹುಟ್ಟಿ ಅಂತ. ಸ್ವರೂಪತ ಅಂದ್ರೆ ಅವ್ರು ಸ್ವರೂಪ ಆಗ್ತಿ, ಸಾವಿತ ಅಂದ್ರೆ ಸಾವನ್ನ ಗೆದಿತಿ. ಅವಾಗ ಮುಂದಿನ 3 ಮುಕ್ತಿಗಳದಾವ ತಿಳಿತಿಲ್ಲೋ? ಈ ಬರೀ ಶ್ಲೋಕತಾ ಮುಕ್ತಿ ಉಪದೇಶ ಕೊಟ್ಟ ಮಾತ್ರಕ್ಕ ಗುರುಗಳು ಯಾವ ಲೋಕದಾಗ ಹುಟ್ಟುತ್ತಾರ ಅಲ್ಲಿ ಹುಟ್ಟುವಂತ ಆಹಾರத்தை ನಾವು ಪಡ್ಕೊಂಡಿವಿ, ಬೇರೆ ಜನಕ್ಕೆ ಹೋಗಂಗಿಲ್ಲ. ಆ ಗುರುವಿನ ಸಂಶಯ ಮಾಡ್ಕೋಬಾರ. ಗುರುವಿನ ಸಂಶಯ ಮಾಡ್ಕೊಂಡು ಏನ್ ಹೇಳ, ಯಾವನು ಗುರುವಿನ ಮೇಲೆ ಸಂಶಯ ಪಡುತ್ತಾನೋ 7 ಕೋಟಿ ಸುರಕೈಯಲ್ಲಿ ಧರಿಸಬೇಕಾಗುವುದು. ಜ್ಞಾನಸುಂದರ ಪರಮೇಶ್ವರ ಬರ್ತಾರೆ 7 ಕೋಟಿ ನಾಯಿ ಹುಟ್ಟಾಗಿ ಹುಟ್ಟಬೇಕಾಗ್ತೈತೆ. ಒಮ್ಮೆ ಗುರುವಿನ ಮಾಡ್ಕೊಂಡು ಗುರುಗಳ ಮೇಲೆ ಸಂಶಯ ಮಾಡ್ಕೊಂಡಿದ್ರ 7 ಕೋಟಿ ನಾಯಿ ಹೊಟ್ಟಾಗಿ ಹುಟ್ಟಬೇಕಾಗ್ತೈತ. ನಾವೇನು ಮಾಡಬೇಕಾಗಿಲ್ಲ. ನೀ ಧ್ಯಾನ ಬೇಡ, ಭಜನೆ ಬೇಡ, ತಪಸ್ಸು ಬೇಡ, ಏನು ಬೇಡ. ನಿನಗೆ ನೀಗಲಿಕ್ಕಂದ್ರೆ ನೀವು ತಪ್ಪು ಕೆಲಸ ಮಾಡಿರ, ಶರೀರ ಕುಡಿದಿರ, ತಪ್ಪು ಕೆಲಸ ಮಾಡಿರ, ತುಡುಗರು ಮಾಡಿರ, ಹಾದರು ಮಾಡಿರ. ಆದ್ರೆ ಒಂದು ಗಟ್ಟಿ ಇರ್ಬೇಕಂದ್ರೆ ಮಾಡಲ್ಲ. ಮಾಡಿದ್ರು ಕೊನೆಗೆ ಒಂದು ನಿನ್ನ ಕಾಯ್ತೈತೆ ಯಾವ್ದಂದ್ರ ನಿನ್ನ ಗುರುವಿನ ಮೇಲೆ ಸಂಶಯ ಮಾಡ್ಕೋಬೇಡ. ನೀನ್ ಎಂದು ಬಿಡಕ ನಾವು ಪಾತಾಳದಾಗ ಒಂದು ಹಣ್ಣು ತೆಗ್ತೀನಿ, ಆಕಾಶದಾಗ ಒಂದು ಗುತ್ತಿಗೆ ಹಚ್ಚಿ ತೆಗ್ತೀನಿ, ಭೂಮಿ ಮೇಲೆ ಭಕ್ತಿ ಮಾಡೋಲ್ಲ ಅಂದ್ರೆ ಒಂದು ಗುತ್ತಿಗೆ ಮಾಡುವಂತ ತಾಕತ್ತು ಬಂದು ನೋಡ ಬಗಲ ಸಿರಿ ಹೊಡ್ಕೊಂಡು ಓಡಿ ಬಂದ ನಮ್ಮ ಗುರುಗಳು. ರಾಲಿಂಗೇಶ್ವರ ಅಪ್ಪರ ಕ್ಯಾಸೆಟ್ ರೆಕಾರ್ಡ್ ಇದೆ, ರೆಕಾರ್ಡ್ ಆನ್ ಮಾತಾಡ್ತಿಲ್ಲ ತಿಳಿತು. ಅಂತಹ ಗುರುವಿನ ಮಕ್ಕಳು ನಾವು ಅದೀವಿ. ಅದಕ್ಕೆ ನಾವು ನೀವು ಪೂರ್ವಜರಿಂದ ಪುಣ್ಯ ಮಾಡಿ ಅನ್ನೋ ಸಲುವಾಗಿ ಇಂಥ ಗುರುಗಳನ್ನು ಶಿಕ್ಷಣ ಅನ್ನುವಂಥ ಸೌಭಾಗ್ಯವನ್ನು ನೆನೆಯುತ್ತಾ ಇವತ್ತು ಗುರು ಪೂರ್ಣಿಮೆಯಿಂದ ಕೂಡಿರುವಂತಹ ನಿಮ್ಮೆಲ್ಲರಿಗೂ ಅನಂತ ಗುರು ಪೂರ್ಣಿಮೆಯ ಶುಭಾಶಯಗಳಷ್ಟೇ ಅಲ್ಲ, ಶುಭ ಆಶೀರ್ವಾದ ಗುರುವಿಂದ ಸದಾಕಾಲ ರಾಲಿಂಗೇಶ್ವರಪ್ಪರ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಗುರುವಿನಲ್ಲಿ ನಿಮ್ಮೆಲ್ಲರ ಪರವಾಗಿ ನನ್ನನ್ನು ಒಳಗೊಂಡು ಕೃಪಾಶೀರ್ವಾದ ಇರಲಿ ಅಂತ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಹನುಮಂತನಿಗೆ ಸ್ಪಷ್ಟವಾಗಿ ಹೇಳಿದೆ, ನೀ ಬರಬೇಕು ಅಂತ. ಬಂದಿ ಕಡೆ ಫೋನ್ ಮಾಡಿದೆ, ಕರ್ಕೊಂಡು ಬಾ ಅಂತ. ಎಲ್ಲರೂ ಕರ್ಕೊಂಡು ಬಂದ. ನಮ್ಮ ರವಿ ಅಲ್ಲಿ ರೋಡ್ ಮ್ಯಾಗ ನಮಸ್ಕಾರ ಮಾಡಿದ. ಹಳ್ಳೂರು ಮಾರುದ ಗಿರೀಶ್ ತಾಮ ಹಳೆಯ ತಂಗಿ ಮಗ ಹೆಂಗ್ ಮಾಡ್ದ, ದೇವಾಸಿಕರಾವಿ ನಮಸ್ಕಾರ, ಸೂರ್ಯ ಶಿಖರಾವಿ ನಮಸ್ಕಾರ, ಸದ್ಗುರು ಶಿಖರಾವಿ ನಮಸ್ಕಾರ, ಸಾಷ್ಟಾಂಗ ಭಾವಿ. ಗುರುಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕತ್ತ. ನಮ್ಮ ಕುದುರೆ ಮನೆ ಬಿಸುವ ಹೋಗ್ತಾನೆ, ಎಲ್ಲಿ ಕಾರ್ ಮಾಡ್ತಾನೆ ಅಲ್ಲೇ ಉದ್ಕ ನಮಸ್ಕಾರ ಮಾಡ್ತಾನ. ನಮ್ಮ ಡ್ರೈವರ್ ಅಕಸ್ಮಾತ್ ಬ್ರೇಕ್ ಹೊತ್ತಲಿಕ್ಕೆ ತೆಲಿಗೆ ಹಾಕೈತಿ. ಹಂಗಾತ ಹಂಗ ಮಗನ ಅಂದ, ಯಪ್ಪ ನಾ ಮುಕ್ತ ಆಗ್ತೀನಿ ಅಂದ. ಅಡಿ ಇಂಥ ಶಿಷ್ಯ ರೀ ಶಿಷ್ಯರ ಅರ್ಥ ಅಲ್ಲ ಗೊತ್ತೇನ. ಒಂದು ಘಟನೆ ಹೇಳ್ತೀನಿ, ತಪ್ಪು ಕೊಟ್ಟು ದಯವಿಟ್ಟು ಗುಲ್ಗನ್ಸ್ಕೊತ ಕ್ಷಮಾ ಕೇಳ್ತೀನಿ. ಆ ಮಾತು ಅಂದಾರ ಯಾಕತ್ ಗುರುಗಳು ಅನ್ಬೇಡ್ರಿ. ಒಬ್ಬ ಮನುಷ್ಯ ಗುರವಂತ, ಶಿವಾನಂದ ಗುರವಂತ, ನಮ್ಮ ಊರಾಗ ITI ಕಾಲೇಜ್ ಮಾಡ್ಲಿಕ್ಕೆ ನನ್ನ ಮೇಲೆ ಒಂದು ಪತ್ರಿಕೆ ಒಳಗ ಒಬ್ಬ ಹೆಣ್ಮಗಳ ಬಗ್ಗೆ ಬರ್ದಿದ್ದ. ನಾನು ಬೆಡ್ಲಿಲ್ಲ, 50,000 ರೂಪಾಯಿ ದಂಡ ತಗೊಂಡಿನಿ. ಆ ಗೋಕಾಕ್ ಬಸ್ ಸ್ಟ್ಯಾಂಡ್ ಆಗಿದ್ದನ್ನ ಯಾವ ತಂದು ಈ ಗುಲ್ಗಂಜ್ ಕೊಪ್ಪಳದಾಗ ಹಂಚಿದ್ದ, ಅವ ಏನು ಪರಿಸ್ಥಿತಿಯಾಗಿ ಸತ್ತ. ಅವನ ಮಗ ಇವತ್ತು ಯಾವ ಪರಿಸ್ಥಿತಿ ಒಳಗದಾನ, ಅವನ ಮೊಮ್ಮಗ ಇವತ್ತು ಯಾರು ಕೊಂದಾನ ಅವನ ತಪ್ಪು ತಿಳ್ಕೋಬೇಡ. ನನಗಿಷ್ಟು ನೋವಾಯ್ತು ಅವತ್ತ. ಗೋಕಾಕ್ ಬಸ್ ಸ್ಟ್ಯಾಂಡ್ ಆಗಿ ನೀವು ಸಾಕಬೇಕಿಲ್ಲ ತಂದು ನನ್ನ ಪೇಪರ್ ಹಾಕ್ತಾನಲ್ಲ ಇಷ್ಟು ನಾನು ಹೊಡೆದಿದ್ದೀನಿ. ಇವತ್ತ ಗುರು ಪೌರ್ಣಿಮೆ ಅವ್ರು ವಂಶ ಕ್ಷಮಾ ಮಾಡ್ತೀನಿ, ಇನ್ನು ಅಂತ ಕೆಲಸ ಯಾರು ಮಾಡಬೇಡಿ, ಇವತ್ತು ಕ್ಷಮಾ ಮಾಡ್ತೀನಿ. ಇದು ವೈಯಕ್ತಿಕ ನನಗೆ ಮಾಡಿದ್ರು. ಅದು ಉದ್ಕಾಕೋದ್ರ ಪುಣ್ಯದಿಂದ ಎಷ್ಟು ಗೊತ್ತಿದೆ. ಇದನ್ನು ಮಾತಾಡ್ತಾ ಇದ್ದೀನಿ. ನನಗೇನು ಕೊಂದ್ರು ಪರವಾಗಿಲ್ಲ. ಏನಾಯ್ತು ಆ ಪತ್ರಿಕೆ ನೋಡಿ ಇಮಿಡಿಯೇಟ್ ಗೊತ್ತಾಯ್ತು ಇವನಿಗೆ. ಹಂಗ ಮೇಲ್ಬ ನೋಡಿ ಇವ ಶಂಕರಯ್ಯ ಪೂಜಾರಿ, ಹೌದು ಶಂಕರಯ್ಯ ಪೂಜಾರಿ ಸಂಬಂಧಿಕರವರು. ಇವ್ರು ಯಾರು ಹೋದ್ರೆ ಶಿವಾನಂದ ಗುರಪ್ಪ ಪ್ರಿನ್ಸಿಪಾಲ್, ಒಬ್ಬ ಪ್ರೊಫೆಸರ್, ಅವ ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್, ಗೌರ್ಮೆಂಟ್ಗೂ PhD ಮಾಡ್ತಾರೆ, ಟೊಪಿ ಹಾಕಿದ ಮಗ. ಇಲ್ಲ ಇವತ್ತು ರಾತ್ರಿ ಕೋಳಿಗುಡ್ಡಕ್ಕೆ ಹೋದ, ಹೌದು ಕೋಳಿಗುಡ್ಡಕ್ಕೆ ಹೋಗಿ ಇವ್ ದಪ್ಪ ತಾನು ಮೇಲೆ ಬಿದ್ದ ಸಾಯ್ತಾರೆ. ಅಲ್ಲಿಂದ ಬೊಗಳುಕೋಡು ಅಜ್ಜಾರ್ಗಳು ಇರ್ತಾರೆ, ಬಲ್ಲನಗೌಡ್ರು ಅಂತ ಅವ್ರು ಫೋನ್ ಮಾಡಿದ್ರು, ಸ್ವಾಮೀಜಿ ನಿಮ್ಮ ಶಿಷ್ಯರು ಬಂದಾರ್ರಿ, ನಮ್ಮ ಊರಾಗ ಶಿವಾನಂದ ಗೌರವ ಕೊಲ್ತಾರ. ಯಾಕೆ ಕೊಲ್ತಾರ ಅಂದ್ರೆ ಗುರುಗಳು ನಿಂದ ಮಾಡಿದವ್ರನ್ನ ಕೊಲ್ಬೇಕು, ಇಲ್ಲಿ ಕಟ್ಟ ಸಾಯ್ಬೇಕು. ಇವೆರಡು ನಿಗ್ಲಿಕ್ಕಂದ್ರೆ ಆ ಜಾಗ ಬಿಟ್ಟು ಹೋಗ್ಬೇಕಂತ ಬರ್ದಾರ. ಅವ್ನು ಕೊಲೆ ಮಾಡಿ ನಡಿಯೋ ಹೋಗೋಣ. ಶಂಕರಯ್ಯ ಇವನು ಮತ್ತು ಸಿದ್ದರಾಯ ಸಂಗಯ್ಯ
3 ಜನ ಹೋಗ್ಯಾರ ಸಾಕಿ ಮುಟ್ಟಿರ್ತಾವ. ಕೊಡ್ರಿ ಗೌಡ ಅವ್ರ ಕೈಯಾಗ ಫೋನ್ ಅಂದೆ, ಇವನ್ ಕೈಯಾಗ ಫೋನ್ ಕೊಟ್ರು. ಯಾರೇನು ತೊಗೊಳಲ್ಲ, ಯಾರು ನಿಮ್ ಗುರುಗಳು ಮಾತಾಡಿದ್ರೆ ತಗೊಂಡ. ನಾ ಹೇಳಿದೆ, ಮಗನ ನನ್ನ ನಾಡೇನಿತ್ತು, ಬೈದವರನ್ನ ಬಂಧುಗಳೆಂಬೆ, ನಿಂದಕರಿಗೊಂದು ಕುಟೀರನ್ನು ಕಟ್ಟಿ ಮನೆ ಮುಂದಿರ ಮಾಡಿರಿ, ನೀರು ಸಾಮೂನ್ಯಗಳಿಲ್ಲ ನಿರ್ಮಲಗೊಳಿಸುವರು. ನಮ್ಮ ನಿಂದ ಮಾಡಿದ್ರೆ ನಮ್ಮ ಮನೆ ಮುಂದೆ ಒಂದು ಮನೆ ಕಟ್ಟಿಸೋದು ಕಬೀರ್ ದಾಸರು ಬರ್ದಾರ. ಅವ್ನು ಟಚ್ ಮಾಡಿದ್ರೆ ನನ್ನ ಮೇಲೆ ಆಣಿ ಮಗನಾನೆ ಬಿಟ್ಟು ಬಂದ, ಅವ್ನು ತಾನೇ ಸತ್ಯನಾಶ ಆಗಿ ಮನೆ ಅವನಾಗೆ ಇವ ಜೀವಂತದ. ಇಲ್ಲಿ ಏನದ ನಮ್ಮ ಶಿಷ್ಯರ್ ಗೊತ್ತಿರ್ಲಿ, ಇಂಥ ಒಬ್ಬನೆಲ್ಲ ಇಂಥವ್ರು ಕನಿಷ್ಠ ಒಂದು 1000 ಜನ ನನ್ನ ಸಲ ಕಾಣ್ಕೊಳ್ತಾ ಇದ್ದಾರೆ. ಆದ್ರೆ ಇವ್ರ ಶಕ್ತಿ ಎದಕ್ಕೆ ಉಪಯೋಗ ಮಾಡ್ತೀನಿ ಅಂದ್ರೆ ಇನ್ನೊಬ್ಬರಿಗೆ ಕಣ್ಣೀರು ತರಿಸಲಿಕ್ಕಲ್ಲ, ಕಣ್ಣೀರು ಒರೆಸಲಿಕ್ಕೆ ಇಂಥವ್ರ ಶಕ್ತಿಯನ್ನು ಉಪಯೋಗ ಮಾಡ್ತೀನಿ ನಾನು. ಗೊತ್ತಿಲ್ಲ ತಿಳಿತಿಲ್ಲೋ? ಯಾಕಂದ್ರೆ ಇದು ಗುರುಗಳಾದವ್ರ ಕೆಲಸ. ಯಾರು ಅಪಕಾರ ಮಾಡ್ಯಾರ ಉಪಕಾರ ಎಣಿಪರೆ ದೇವರ ದೇವ, ಪರರಾರನ್ನಾದರೂ ತನ್ನಂತೆ ನೋಡ್ಪಡೆ ದೇವರ ದೇವ, ಪರ ಸತಿಯರನ್ನು ಮಾಟಿ ಎಂದು ಭಾವಿಪನೆ ದೇವರ ದೇವ. ಸಕಲ ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಅಧಿಕ, ಸಕಲ ಗುರುಗಳಲ್ಲಿ ಗುರುಸಿದ್ಧನೇ ಅಧಿಕ. ಅಧಿಕ 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 ಮಹಾಗುಣಗಳಲ್ಲಿ ವರ್ಣಿಸಿವೆ. ಅಧಿಕಾರಿಗಳು ಅರಿತು ಆಚರಿಸಿದರೆ ನಿಜ ಮುಕ್ತರರು, ಅರಿತರಲ್ಲ ಆಚರಣೆಗೆ ಬರೀ ಎಲ್ಲರೂ ಮುಕ್ತರಾಗ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಒಂದು ಹುಣ್ಣಿಮೆಯ ಕಾರ್ಯಕ್ರಮವನ್ನ ಗುರುಗಂಜಕುಪ್ಪದಲ್ಲಿರ್ತಕ್ಕಂಥ ಭಕ್ತರು ನಮ್ಮ ಅತ್ಯಂತ ಯುವ ಶಿಷ್ಯರು ಕೂಡ್ಕೊಂಡು ಹಿರಿಯರೆಲ್ಲ ಸಹಕಾರ ಮಾಡಿದಿರಿ. ಬಹುಶಃ ಒಂದು ಸಂಕ್ರಮಣದ ಉಪಾಧಿಯಲ್ಲಿ ಅದಕ್ಕಿಂತ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜನ ಕೊಡುವಂತೆ ನಮ್ಮ ಈರಣ್ಣ ಮಾಸ್ತರ ಬಸಣ್ಣವರು, ನಮ್ಮ ಎಲ್ಲರೂ ಭಾರತ ಚೆನ್ನಾಳವರು, ನಮ್ಮ ಕರುಣವ್ರ ಸಾಹೇಬರು, ಟೋಟಲ್ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗೆ ನಮ್ಮೆಲ್ಲ ಯುವಕರು ಕೂಡ್ಕೊಂಡು ಇವತ್ತು ಗುರು ಪೂರ್ಣಿಮೆಯನ್ನ ಹೊರಗೆ ಮಾಡೋಣ. ನಮ್ಮ ಮೀರಾಸ ನಾ ಮಾಡ್ತೀನಿ ಅಪ್ಪ ವ್ಯವಸ್ಥೆ, ಸೌಂಡ್ ಬಾಕ್ಸ್ ಹಚ್ತೀನಿ, ನಾನು ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡಿದಲ್ಲ. ಬಹುಶಃ ಒಳಗಾದ್ರೆ ಯಾರು ಇಷ್ಟು ಜನ ಹಿಡಿತಿದ್ದಿಲ್ಲ. ಇದಿಲ್ಲೋ ಈ ಕಾರ್ಯಕ್ರಮ ಇಂಥದ್ದೊಂದು ಮಂಟಪ ಆಗಬೇಕು ಹೌದಿಲ್ಲೋ ಅನ್ನೋದು ಸಲುವಾಗಿ ಎಮ್ಮ್ಯಾರು 40-80 ಜಾಗ ದಾನ ಕೊಟ್ಟಾರ. 40-80 ಇಷ್ಟು ಜನ ಹಿಡಿತಾರ. ಅದಕ್ಕೆ ಓಪನ್ ದೊಡ್ಡ ಕಿಟಕಿ ಇಟ್ಕೊಂಡು ಓಪನ್ ಮಾಡೋಣ, ಓಪನ್ ಪ್ರವಚನ ಹಾಲ್ ಮಾಡೋಣ. ಇಲ್ಲಿ ಕೊಟ್ಟ ಜಾಗ ಇಟ್ಟಿಲ್ಲೋ ಆ ಕನಸನ್ನು ನನಸು ಮಾಡುವಂಥದ್ದು ಸಂಕ್ರಮಣದೊಳಗಾಗಿ ಆ ಕಾರ್ಯ ಮುಗಿಯುವಂದರೆ ಆ ಕಾರ್ಯ ಚಾಲನೆ ಕೊಡುವಂಗೆ ಗುರುನಾಥ ಕೃಪಾಶೀರ್ವಾದ ಮಾಡಲಿ. ಯಾಕಂದ್ರೆ ಗುಲ್ಗಂಜಕುಪ್ಪದಲ್ಲಿ ಇರ್ತಕ್ಕಂಥ ಭಕ್ತರ ಭಕ್ತಿ ಎಂತಾದೈತಂದ್ರೆ ಅಲಿಂಗೇಶ್ವರಪ್ಪ ಅವ್ರ ತವ್ರ ಮನೆ ಅಂದಾರಂದ್ರೆ ಅದ್ರ ಮುಂದೆ ವರ್ಣನೆ ಮಾಡ್ಲಿಕ್ಕೆ ನನ್ನ ಕಡೆಗೆ ಶಬ್ದಗಳಿಲ್ಲ. ತಾವೆಲ್ಲರೂ ನನ್ನ ಗುರು ಸ್ವರೂಪಗಳಿದ್ದೀರಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರೂ ಆ ಗುರುವಿನ ಸ್ಥಾನದಲ್ಲಿ ನೋಡ್ಲಿಕ್ಕೆ ನಾ ಬಯಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ